ಒಂದು ಸಂತೋಷ್ ನೀವು ಹೋಗ್ಬಿಟ್ಟು ಬಿಗ್ ಬಾಸ್ ಮನೆಯಿಂದ ಎತ್ಕೊಂಡ್ ಬಂದಿದ ಮೇಲೆ ಅದೇ ರೀತಿ ನೀವು ಬೇರೆಯವ್ರಿಗೂ ತೋರಿಸ್ಕೋಬೇಕಾಯ್ತು. ದರ್ಶನ್ಗಿರ್ಲಿ, ಜಗ್ಗೇಶ್ಗಿರ್ಲಿ, ನಿಖಿಲ್ಗಿರ್ಲಿ, ಬೇರೆ ಬೇರೆಯವ್ರಿಗೆ ನೀವು ಅವ್ರಿಗೆ ನೋಟಿಸ್ ಕೊಡ್ತೀರಾ. ಸೊ ಜಗ್ಗೇಶ್ ಬಗ್ಗೆ ನೀವು ನೋಡೋಕೆ ಹೋದ್ರೆ ಅವ್ರಿಗೆ ಯಾಕೆ ಸಂತೋಷ್ಗೆ ಒಂದು ರೂಲು, ಜಗ್ಗೇಶ್ಗೆ ಯಾಕೆ ರೂಲು? ಯಾವುದೇ ನಮ್ಮ ವನ್ಯಜೀವಿ ಪದಾರ್ಥಗಳನ್ನ ಮನೆಗೆ ಇಟ್ಕೊಳ್ಳಂಗಿಲ್ಲ, ಮತ್ತೆ ನಾವು ಹಾಕೊಳ್ಳಂಗೂ ಇಲ್ಲ. ಅದ್ರೊಳಗೆ ಸಿಕ್ಕಾಕೊಂಡ್ರೆ ಜೈಲೇ, ಅದು ಟ್ರಾನ್ಸ್ಫರ್ ಮಾಡಂಗಿಲ್ಲ. ನಾನು ನನ್ನ ಮಗನ್ ಕೊಡ್ಬೋದು. ಇನ್ನೊಂದು ಎರಡನೇದಾಗಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ವೇಕಪ್ ಕಾಲ್ ಥರ ಆಯ್ತು. ಒಂದು 5 ಜನ ಅವ್ರ ಪ್ರೈವೇಟ್ ಕಾರ್ ಒಳಗೆ ನಾಗರೊಳಗೆ ಹೋಗ್ತಾರೆ. ನೈಟು ಡೀಪ್ ಫಾರೆಸ್ಟ್ ಹೋಗಿ ಕೈಮಾರ ಅಂತ ಒಂದು ಗೆಸ್ಟ್ ಹೌಸ್ ಇದೆ, ಅದತ್ರ ಹೋಗ್ತಾರೆ. ಅದು ಬಂದ್ಬಿಟ್ಟು ಇರೋದು ಕೇರಳ ಬಾರ್ಡ್ರು. ಈ ಥರ ಮಾಡಿದ್ರೆ ಡಿಪಾರ್ಟ್ಮೆಂಟು ಒಂದು ವೀರಪ್ಪನಲ್ಲ 100 ವೀರಪ್ಪನ್ ಸಿಗ್ತಾರೆ. ಒಂದು ಬವಾರಿಯಾ ಗ್ರೂಪ್ ಅಂತಿದೆ, ಭಾಳ ಡೇಂಜರಸ್ ಗ್ರೂಪ್. ಅವರು ಚಿರತೆನ ಸಾಯಿಸಿ ಚಿರತೆನೂ ತಿಂದಿದ್ದಾರೆ ಮಾಂಸ. ಸದ್ಯ ರಾಜ್ಯದಲ್ಲಿ ಹುಲಿ ಉಗುರು ವಿವಾದ ಜೋರಾಗಿದೆ. ಇನ್ನು ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಂತಹ ವರ್ತೂರು ಸಂತೋಷ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಹುಲಿ ಲಾಕೆಟ್ ಅನ್ನ ಧರಿಸಿದ್ರು ಅನ್ನೋದು ವಿವಾದ ಆಗಿತ್ತು. ಅರೆಸ್ಟ್ ಕೂಡ ಆಗಿದ್ರು, ಸದ್ಯ ರಿಲೀಸ್ ಕೂಡ ಆಗಿದ್ದಾರೆ. ಆದ್ರೆ ಸಾಕಷ್ಟು ಜನಕ್ಕೆ ಈ ಒಂದು ಹುಲಿ ಉಗುರನ್ನ ಯಾಕೆ ಇಟ್ಕೊಂಡಿರ್ಬಾರ್ದು ಅನ್ನುವಂತಹ ಡೌಟ್ ಇರುತ್ತೆ. ಜೊತೆಗೆ ವನ್ಯಜೀವಿ ಆಕ್ಟ್ ಏನಿದೆ, ಸೊ ಈ ಒಂದು ವನ್ಯಜೀವಿ ಸಂರಕ್ಷಣಾ ಆಕ್ಟ್ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ. ಸೊ ಅದೆಲ್ಲದಕ್ಕೂ ಕೂಡ ನಾನು ಇವತ್ತು ನಿಮ್ಗೆ ಉತ್ತರವನ್ನ ಒಬ್ಬ ಗೆಸ್ಟ್ ಇಂದ ನಿಮ್ಮ ಹತ್ರ ಕೇಳಿಸ್ತೀನಿ. ಸೊ ಮೊದಲು ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆ ವನ್ಯಜೀವಿ ತಜ್ಞರಾದಂತಹ ಜೋಸೆಫ್ಹೂವರ್ ಸರ್ ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಸದ್ಯ ರಾಜ್ಯದಲ್ಲಿ ಹುಲಿ ಉಗುರು ವಿವಾದ ಜೋರಾಗಿದೆ. ಸೊ ಸಾಕಷ್ಟು ಜನಕ್ಕೆ ಹುಲಿ ಉಗುರನ್ನ ಯಾಕೆ ಇಟ್ಕೊಂಡಿರ್ಬಾರ್ದು ಅನ್ನುವಂತಹ ಡೌಟ್ ಇರುತ್ತೆ. ಜೊತೆಗೆ ವನ್ಯಜೀವಿ ಪ್ರೊಟೆಕ್ಷನ್ ಆಕ್ಟ್ ಏನಿದೆ, ಸೊ ಈ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂದ್ರೆ ಏನು ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ಸೊ ಹಾಗಾಗಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂದ್ರೆ ಏನು ಸರ್? ಅಲ್ಲ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಬಂದಾಗ ಅದು ಹೇಳೋದೇನೆಂದ್ರೆ ಯಾವುದೇ ನಮ್ಮ ವನ್ಯಜೀವಿ ಪದಾರ್ಥಗಳನ್ನ ಮನೆಗೆ ಇಟ್ಕೊಳ್ಳಂಗಿಲ್ಲ, ಮತ್ತೆ ನಾವು ಹಾಕೊಳ್ಳಂಗೂ ಇಲ್ಲ. ಬ್ರೇಸ್ಲೆಟ್ ಇರಲಿ, ಲಾಕೆಟ್ಸ್ ಇರಲಿ, ಪೆಂಡೆಂಟ್ಸ್ ಇರಲಿ ಅಂಥದ್ದೆಲ್ಲ ಹಾಕಬಾರ್ದು ಅಂದ್ಬಿಟ್ಟು ಕ್ಲಿಯರ್ ಕಟ್ ಇದೆ. ಆಮೇಲೆ ಅದು ಭಾಳ ಸ್ಟ್ರಿಕ್ಟು ಲಾ. ಅದ್ರೊಳಗೆ ಸಿಕ್ಕಾಕೊಂಡ್ರೆ ಜೈಲೇ. ಶೂಟ್ ಮಾಡಿದವ್ರಿಗೆ 3 ವರ್ಷದಿಂದ 7 ವರ್ಷ ತನಕ ಜೈಲಿರುತ್ತೆ. ಇಂಥದ್ದು ಯಾರು ತಗೊಂತಿರ್ತಾರೋ ಅವ್ರಿಗೂ ಬರುತ್ತೆ, ಪನಿಷ್ಮೆಂಟ್ ಬರುತ್ತೆ, ಫೈನು ಆಗುತ್ತೆ. ಬಟ್ ಅದಕ್ಕಿಂತ ಜಾಸ್ತಿ ಏನಂದ್ರೆ ಯಾರನ್ನ ಹಿಡಿದ್ರೆ ಅವ್ನ ಮಾನ ಮರ್ಯಾದೆ ಹೋಗುತ್ತೆ ಸೊಸೈಟಿ ಒಳಗೆ. ಸೊ ಅದೆಲ್ಲ ಆದಾಗಿಂದ ಆ ಲಾ ಇಸ್ ವೆರಿ ಇದು ಕಾಮನ್, ಎಲ್ರಿಗೂ ಅದೇನೆ. ದೊಡ್ಡವರು ಚಿಕ್ಕವರು ಅಂತ ಇಲ್ವೇ ಇಲ್ಲ. ಆಸ್ ಪರ್ ದಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಭಾಳ ಸ್ಟ್ರಿಕ್ಟ್. ಬಟ್ ಅದೇ ಥರ ನೀವು 1972 ಮುಂಚೆ ನಿಮ್ಮ ಮನೆಗೆ ಏನೋ ಪದಾರ್ಥಗಳಿತ್ತು, ಆನೆ ಅಂತ ಇತ್ತು. ಅದು ಆನೆ ತಲೆನೇ ಇರ್ಬೋದು, ಹುಲಿ ತಲೆ ಇರ್ಬೋದು, ಹುಲಿ ಕಾಳು ಇರ್ಬೋದು, ಹುಲಿ ಚರ್ಮ ಇರ್ಬೋದು, ಚಿರತೆದು ಇರ್ಬೋದು, ಕಾಡು ಕೋಣೆದು ಇರ್ಬೋದು, ಕಾಡು ಎಮ್ಮೆದು ಇರ್ಬೋದು. ಐ ಮೀನ್ ಇದು ಕಾಡು ಎಮ್ಮೆ ಅಂತೀವಿ. ಆಮೇಲೆ ಸಾಂಬಾರ್ ಡಿಯರು, ನಮ್ಮ ಸ್ಪಾಟೆಡ್ ಡಿಯರು, ಏನು ಕರಡಿ ಗಿರಡಿ ಎಲ್ಲ ಇದ್ದಿದ್ದು, ಅದನ್ನ ನೀವು ಅವಾಗಲೇ ಆ ಟೈಮೊಳಗೆ ಯಾರು ಇರ್ತೋ 72 ಒಳಗೆ 30 ದಿವಸ ಟೈಮ್ ಕೊಟ್ಟಿದ್ರು ಅವ್ರಿಗೆ. ನಿಮ್ಮ ಹತ್ರ ಏನೇ ಇದ್ರೆ ಬಂದು ನಮಗೆ ಪರ್ಮಿಷನ್ ತಗೊಳ್ಳಿ, ಡಿಕ್ಲರೇಷನ್ ಕೊಡಿ, ನಾವು ನಿಮ್ಗೆ ಪಟ್ಟ ಕೊಡ್ತೀವಿ. ಲೈಸೆನ್ಸ್ ಏನಾದ್ರೂ ಸಿಕ್ಕಿದ್ಯಾ? ಹೌದು, ಅವ್ರಿಗೆ ಕೊಡ್ತಾರೆ. ಇದು ಮುಂಚೆ ಆಗಿರೋದು 72 ಮುಂಚೆ ನೀವು ಇಟ್ಕೊಳ್ಳಿ ಅಂದ್ಬಿಟ್ಟು ಕೆಲವರು ಇನ್ನ ಇಟ್ಕೊಂಡಿದ್ದಾರೆ. ಸೊ ಅದು ಇದೆ. ಸೊ ಅದಾಗಿದ್ಮೇಲೆ ಯಾರೋ ಇಟ್ಕೊಂಡ್ರೆ ತಲೆನೋವು ಅಂದ್ಬಿಟ್ಟು ಕ್ಲಿಯರ್ ಕಟ್ ಇದೆ. ಸೊ ಇದೇನಾಗಿದೆ ಅಂದ್ರೆ ಈ ನಡುವೆ ಕನ್ಫ್ಯೂಷನ್ ಏನ್ ಬಂದಿದೆ ಅಂದ್ರೆ ಜನಕ್ಕೆ ಗೊತ್ತಿಲ್ಲ. ಹೌದು, ಯಾಕಂದ್ರೆ ಎಷ್ಟೋ ಜನಕ್ಕೆ ಈಗ ಒಂದು ಆಕ್ಟ್ ಇದೆ, ಜೊತೆಗೆ ನಾವು ಲೈಸೆನ್ಸ್ ತಗೊಬೇಕು ಅನ್ನೋದೇ ಗೊತ್ತಿಲ್ಲ. ಸೊ ಎಲ್ಲ ಒಂದ್ ಕಡೆ ಇದು ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೈಫಲ್ಯ ಅಂತಾನು ಹೇಳ್ಬೋದಾ? ಯಾಕಂದ್ರೆ ಒಂದ್ ಆಕ್ಟ್ ಇದೆ ಅಂದ್ರೆ ಜನರಿಗೆ ಅರಿವನ್ನ ಮೂಡಿಸ್ಬೇಕು. ಈಗ ಯಾವ್ದೋ ನಮ್ಮ ಅಜ್ಜ ಮುತ್ತಾತ ಅಥವಾ ಯಾರೋ ಕಾಲದಲ್ಲಿ ಒಂದಿರುತ್ತೆ, ಸೊ ಅದು ಹಂಗೆ ವಂಶ ಪಾರಂಪರ್ಯವಾಗಿ ಮನೆಯಲ್ಲೇ ಇರುತ್ತೆ. ಸೊ ಅಂತವ್ರಿಗೆ ಅವೇರ್ನೆಸ್ ಇರಲ್ಲ. ಇದೆಲ್ಲ ಒಂದ್ ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೈಫಲ್ಯ ಅಂತ ಹೇಳ್ಬೋದು. ಒಂದ್ ಕಡೆ ಹೇಳಲೇಬೇಕು. ಯಾಕಂದ್ರೆ ಅವ್ರದ್ದು ಜಾಬ್ ಇರೋದೇ ಅದೇ, ಪ್ರೊಟೆಕ್ಷನ್ ಇರೋದು ಮತ್ತೆ ಎಜುಕೇಶನ್ ಇರೋದು. ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ನಾವು ಎಜುಕೇಟ್ ಮಾಡ್ತೀವೋ ಅಷ್ಟು ಒಳ್ಳೇದು ನಮ್ಮ ವನ್ಯಜೀವಿಗೆ ಅಂದ್ಬಿಟ್ಟು. ಸೊ ಅವ್ರದ್ದು ಒಂದು ಪ್ರಾಬ್ಲಮ್ ಇರ್ಬೋದು. ಬಟ್ ಇನ್ನೊಂದೇನಂದ್ರೆ ಲಾ ಒಳಗೆ ನನ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಯಾರು ರೂಟು ಇಲ್ಲ. ಯಾವುದೋ ಒಂದು ಲಾ ಇದ್ರೆ ನನಗೆ ಗೊತ್ತಿರ್ಬೇಕು. ನನ್ಗೆ ಗೊತ್ತಿರ್ಲಿಲ್ಲ ಅನ್ನೋಕ್ಕೂ ಆಗೋದಿಲ್ಲ. ಸೊ ಅದು ಎರಡು ಕಡೆನೂ ಆಗತ್ತೆ. ಒಂದ್ ಕಡೆ ಎಸ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದು ಇನ್ಫಾರ್ಮೇಶನು ಡಿಸಮಿನೇಟ್ ಮಾಡಿಲ್ಲ, ಎಲ್ರಿಗೂ ರೀಚ್ ಆಗಬೇಕು. ಸೊ ಅದು ಹಾಗೆ ಇಲ್ಲ. ಸೊ ಅದಕ್ಕೆ ಅರ್ಧಕ್ಕರ್ಧ ಜನ ಅರ್ಧಕ್ಕರ್ಧ ನಮ್ 90% ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ಇದೇನಾಯ್ತಂದ್ರೆ ಒಂದು 2003 ಒಳಗೆ ತಿರ್ಗಾ ಅದನ್ನ ಕೊಡ್ತಾರೆ
ಹೌದು. ಏನೇ ನಿಮ್ಮ ಹತ್ರ ಪಾರ್ಟ್ಸ್ ಇದ್ರೆ ಕೊಡಿ ಎಂಬಿಟ್ಟು ತಿರ್ಗಾ ಒಂದು ಅನುಕೂಲ ಮಾಡ್ಕೊಡ್ತಾರೆ. ಅಂದ್ರೆ 2 ಸಲ ಈ ತರ ಅವಕಾಶ ಹೌದು. ತಿರ್ಗಾ 2006 ಮಾಡ್ತಾರೆ. ಓಕೆ. ಅವಾಗ್ಲೂ ಮಾಡ್ತಾರೆ. ಇದ್ರೆ ಕೊಡಿ ಎಂಬಿಟ್ಟು. ಎಷ್ಟೋ ಜನ ಸರೆಂಡರ್ ಮಾಡ್ತಾರೆ, ಎಷ್ಟೋ ಜನ ಸರ್ಟಿಫಿಕೇಟ್ ತಂದು ರೆನ್ಯೂ ಮಾಡಿಸ್ಕೊತಾರೆ. ಬಟ್ ಏನಾಗತ್ತೆ ಅಂದ್ರೆ ಅದು ವಯಸ್ಸಾಗ್ತಾ ಆಗ್ತಾ ಉದುರ್ಕೊಂಡ್ಬಿಡತ್ತೆ. ಏನೇ ಪ್ರಾಡಕ್ಟ್ ಅದು ಮೇಂಟೈನ್ ಮಾಡಕ್ಕೆ ಅದು ಚಾಲೆಂಜ್ ಇರಬೇಕು. ಸೊ ಅದು ಕೆಲವು ಟೈಮ್ ಏನಾಗುತ್ತೆ ಪ್ರಾಡಕ್ಟ್ ಇರಲ್ಲ. ಸೊ ಅದು ಇದಾಗತ್ತೆ, ಹುಳಿ ಚರ್ಮನೆ ಇರಲಿ, ಆರ್ಗ್ಯಾನಿಕ್ ಮ್ಯಾಟ್ರು ಹೋಗುತ್ತೆ. ಸೊ ಅದು ಕೆಲವರು ಬಿಸಾಕ್ಬಿಡ್ತಾರೆ. ಮತ್ತೆ ಈಗ ಏನಾಯ್ತು ಅಂದ್ರೆ 2017-18 ಒಳಗೆ ಬಾಯಿ ಮಾತೊಳಗೆ ಈ ತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಗೋತಿದ್ದಾರೆ, ನಿಮ್ಗೆ ಈಗಲೂ ಅನುಕೂಲ ಇದ್ದಾಗ ಕೊಟ್ಬಿಡಿ ಅಂದಾಗ ಈ ಕೆಲವ್ರು ಜನ ಏನ್ ಮಾಡಿದ್ರು, ಅಯ್ಯೋ ಈ ತಲೆನೋನೆ ಬೇಡ ಅಂದ್ಬಿಟ್ಟು ಅವ್ರೇನ್ ಮಾಡಿದ್ರು, ಈ ಯಾರೋ ಗುರ್ತಿರೋರು ಕೊಟ್ರು. ನೋಡಪ್ಪ ನನ್ಗೆ ಇದು ಬೇಡ, ನೀನ್ ಇಟ್ಕೊಂಬಿಟ್ಟು. ಅದು ಟ್ರಾನ್ಸ್ಫರ್ ಮಾಡಂಗಿಲ್ಲ. ನಾನು ನನ್ನ ಮಗನ್ ಕೊಡ್ಬೋದು, ನಮ್ಮ ಮಗನ್ ಕೊಡ್ಬೋದು, ನಾನ್ ನಿಮ್ಗೆ ಕೊಡಂಗಿಲ್ಲ. ಸೊ ಈ ತರ ಏನ್ ಮಾಡಿದ್ರು, ಅವರು ತಲೆನೋನೆ ಬೇಡ ಅಂದ್ಬಿಟ್ಟು ಬೇರೆಯವ್ರಿಗೆ ಕೊಟ್ರು. ಅವ್ರು ಏನ್ ಮಾಡಿದ್ರು, ಇದ್ರೊಳಗೆ ಲಾಭ ಇದೆ ಅಂದ್ಬಿಟ್ಟು ಮಾರಕ್ ಹೋಗಿ ಅವ್ರು ಸಿಕ್ಕಾಕೊಂಡು ಕೊನೆಗೆ ಬಂದಿದ್ದು ಅವ್ರ ದೊಡ್ಡ ಮನೆಗೆ ಯಾರ ಹತ್ರ ಇತ್ತು ಅವ್ರನ್ನ ಹುಡ್ಕೊಂಬಂತ, ಅವ್ರಿಗೆ ಏನೇನೋ ತೊಂದರೆ ಆಗಿ. ಸೊ ಈ ತರ ಎಲ್ಲ ಆಗತ್ತೆ. ಯಾರ ಹತ್ರನೂ ಇದ್ರೆ, ಈಗ್ಲೂ ಇದ್ರೆ ದಯವಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಈಗಾಗಲೇ ನಮ್ಮ ಈಶ್ವರ್ ಖಂಡ್ರೆ ಅವರು ಫಾರೆಸ್ಟ್ ಮಿನಿಸ್ಟರ್ ಹೇಳಿದ್ದಾರೆ, ನಾವು ಅವಕಾಶ ಇದೆ ಮಾಡ್ಕೊಡ್ಬೇಕು. ಯಾಕಂದ್ರೆ ಗೊತ್ತಿಲ್ವಲ್ಲ, 90% ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೀಗ ಅನುಕೂಲ ಮಾಡ್ಕೊಟ್ರೆ ಒಳ್ಳೇದು. ಯಾಕಂದ್ರೆ ಬೇಜಾನಿದೆ, ಇದೇ ಮಾರ್ಕೆಟ್ ಓಡಾಡೋದು. ಸೊ ಅದನ್ನ ಒಂದು ಅನುಕೂಲ ಮಾಡ್ರೆ ಒಳ್ಳೇದು. ಯಾಕಂದ್ರೆ ಅದ್ರೊಳಗೆ ಏನ್ ತಪ್ಪೇ ಇಲ್ಲ. ಆಪರ್ಚುನಿಟಿ ಜನಕ್ಕೆ ಗೊತ್ತರೆ ಅವ್ರಿಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಸೊ ಇದೊಂದು ಮಾಡಿದ್ರೆ ಒಳ್ಳೇದು ಅಂದ್ಬಿಟ್ಟು ನಮಗೂ ಅನಿಸ್ತದೆ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ, ಅದೇ ಇದು ಪದಾರ್ಥ ಓಡಾಡ್ತಿದೆ ಒಂದ್ ಕೈಯಿಂದ ಇನ್ನೊಂದ್ ಕೈಗೆ ಅಂದ್ಬಿಟ್ಟು. ಬಟ್ ನಮಗೊಂದು ಖುಷಿ ವಿಷಯ ಅಂದ್ರೆ ಈ ಒಂದು ಉಗುರಿಂದ ಇಡೀ ನಮ್ಮ ಕರ್ನಾಟಕ 7 ಕೋಟಿ ಜನ ಅಂತ ಇದ್ದಾರೆ. ಅದ್ರೊಳಗೊಂದು 4 ಕೋಟಿಗ ಮುಟ್ಟಿರುತ್ತೆ ಈ ತರ ಅವೇರ್ನೆಸ್ಸು. ಕಾಡಂದ್ರೆ ಏನು, ವನ್ಯಜೀವಿ ಅಂದ್ರೆ ಏನು, ನಾವ್ ಏನ್ ಮಾಡ್ಬೇಕು ಮಾಡಬಾರ್ದು, ಈಗ ಅರಿವು ಮುಟ್ಟಿದೆ. ಅದು ಒಂದು. ಇನ್ನೊಂದು ಎರಡನೇದಾಗಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ವೇಕಪ್ ಕಾಲ್ ತರ ಆಯ್ತು. ಎಲ್ಲ ಆರಾಮಾಗಿ ಕೂತಿದ್ರು, ಈಗ ಅವ್ರಿಗೆ ವೇಕಪ್ ಕಾಲ್ ತರ ಬಂದಿದೆ. ನಮ್ಗೆ ಅದೆಲ್ಲ ಖುಷಿ ಅಂತ ಹೇಳ್ಬೇಕು. ಯಾಕಂದ್ರೆ ಪ್ರೊಟೆಕ್ಷನ್ ಬಹಳ ಕೆಟ್ಟದಾಗಿತ್ತು. ನಾವು ಹೇಳ್ತಾನೆ ಬರ್ತಾ ಇದೀವಿ ಅವ್ರಿಗೆ. ಪ್ರೊಟೆಕ್ಷನ್ ಎಷ್ಟು ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಅಕ್ಟೋಬರ್ 18 ಒಂದು ಗಾಡಿಯೊಳಗೆ 5 ಜನ ಪ್ರೈವೇಟ್ ವೆಹಿಕಲ್ ಇಟ್ಕೊಂಡು ಕಾಡು ಹೋಗ್ತಾರೆ. ಈಗ ಪ್ರೊಟೆಕ್ಷನ್ನು ಏನಾಗಿದೆ ಅಂದ್ರೆ ಬಹಳ ಹಿಂದಕ್ಕೆ ಹೋಗಿದೆ. ಇವ್ರಿಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ, ಅವ್ರಿಗೆ ಕನ್ಸ್ಟ್ರಕ್ಷನ್ನು, ಡೆವಲಪ್ಮೆಂಟು ಅದ್ರೊಳಗೆ ಕಾಸಿದೆ ಅಂದ್ಬಿಟ್ಟು ಅದ್ರ ಮೇಲೆ ಕಣ್ಣಿಟ್ಟಿದ್ದಾರೆ. ಪ್ರೊಟೆಕ್ಷನ್ ನ ಬಿಟ್ಬಿಟ್ರು. ಈಗ ನೀವು ಅಕ್ಟೋಬರ್ 18ಗೆ ಒಂದು 5 ಜನ ಅವ್ರ ಪ್ರೈವೇಟ್ ಕಾರ್ ಒಳಗೆ ನಾಗರೊಳಗೆ ಹೋಗ್ತಾರೆ. ನೈಟು 6 ಗಂಟೆಗೆ ಗೇಟ್ ಕ್ಲೋಸ್, ಯಾರು ಹೋಗಂಗೇ ಇಲ್ಲ. 7 ಗಂಟೆಗೆ ಎಂಟ್ರಿ ಆಗಿದ್ದಾರೆ. ಅವ್ರೇನೋ ಬಹುಶಃ ದುಡ್ಡು ಕೊಟ್ಟಿರ್ಬೋದು ಅಥವಾ ಬಾಟಲ್ ಕೊಟ್ಟಿರ್ಬೋದು. ಓಪನ್ ಮಾಡ್ತಾರೆ. 7 ಗಂಟೆ ಮೇಲೆ ಕಾಡೊಳಗೆ ಹೋಗಿ, ಅದೆಂತ ಜಾಗ ಅಂದ್ರೆ ಯಾರು ಓಡಾಡಕ್ಕಾಗಲ್ಲ. ಅವ್ರ ಜಾಗ ಹೋಗಿ ಡೀಪ್ ಫಾರೆಸ್ಟ್ ಹೋಗಿ ಕೈಮಾರ ಅಂತ ಒಂದು ಗೆಸ್ಟ್ ಹೌಸ್ ಇದೆ, ಅದತ್ರ ಹೋಗ್ತಾರೆ. ಅದು ಬಂದ್ಬಿಟ್ಟು ಇರೋದು ಕೇರಳ ಬಾರ್ಡರ್. ಅಷ್ಟು ಮಟ್ಟಕ್ಕೆ ಹೋಗಿದ್ದಾರೆ. ಸೊ ಈ ತರ ಯಾರ ಪ್ರೈವೇಟ್ ಅವ್ರು ಹೋದ್ರೆ ಅವ್ರು ಏನ್ ಬೇಕಾದ್ರೆ ಮಾಡ್ಬೋದಲ್ಲ. ಹುಳಿ ಆದ್ರೂ ಹೊಡಿಬಹುದು, ಚಿರತೆ ಆದ್ರೂ ಹೊಡಿಬಹುದು, ಕರಡಿ ಆದ್ರೂ ಹೊಡಿಬಹುದು, ಎತ್ತಾಕೊಂಡ್ಬರ್ಬೋದು. ಯಾರು ಕೇಳ್ತಾರೆ? ಸೊ ಆತರ ಈ ತರ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಒಂದು ವೀರಪ್ಪನಲ್ಲ 100 ವೀರಪ್ಪನ್ ಸಿಗ್ತಾರೆ. ಸೊ ಯಾರು ತಪ್ಪದು? ಹೇಗೆ ಅವರು ಹೋಗ್ತಾರೆ ಒಳಗಡೆ? ಆಮೇಲೆ ಒಬ್ರು ಆ ಜಾಗ ಒಳಗೆ ಹೋಗ್ಬೇಕಂದ್ರೆ ಅವರು ಒಂದೇ ಸತಿ ಹೋಗಕ್ಕಾಗಲ್ಲ, ಎಷ್ಟೋ ಸತಿ ಹೋಗಿರ್ಬೇಕು. ಮುಂಚೆನೆ ಮಾಡಿದ್ದಾರೆ. ಅಷ್ಟು ಕಾನ್ಫಿಡೆಂಟ್ ಆಗಿ ಕಾಡೊಳಗೆ ರಾತ್ರಿ ಹೋಗ್ಬೇಕಂದ್ರೆ ಕಾನ್ಫಿಡೆನ್ಸ್ ಇಲ್ದ್ರೆ ಹೋಗೋದಿಲ್ಲ ಆ ದಾರಿ. ಸೊ ಇದೆಲ್ಲ ನೋಡ್ತಾ ಇದ್ರೆ ಇದು ನಡೀತಾ ಇದ್ದೆ. ನಮ್ಮ ಆಲ್ರೆಡಿ ನಮ್ಗೆ ಗೊತ್ತಿರಂಗೆ 2 ಟೈಗರ್ಗಳು ಗಾಯ ಆಗಿದೆ. ಆ ಗಾಯ ಅಂದ್ರೆ ಹೋಗ್ಬಿಟ್ಟಿದೆ, ಯಾರೋ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವ್ರಂತಿಲ್ಲ, ಮುಂಚೆನೆ ಒಂದ್ 2 ತಿಂಗಳಿಂದನೇ ನಮ್ಗೆ ನ್ಯೂಸ್ ಬರ್ತಿರೋದು 2 ಟೈಗರ್ ನಿಮ್ಮ ನಾಗರಹೊಳೆಯಿಂದ ಹೋಗಿದೆ ಅಂದ್ಬಿಟ್ಟು. ಸೊ ನಾವು ಯಾಕಂದ್ರೆ ನಾವು ಒಂದ್ಸತಿ 2020 ಒಳಗೆ ನಾವೇ ಚೀಫ್ ಮಿನಿಸ್ಟರ್ಗೆ ಬರ್ತೀವಿ. ಅವಾಗ ಯಡಿಯೂರಪ್ಪ ಅವರು ಇದ್ರು, US ಯಡಿಯೂರಪ್ಪ ಅವ್ರಿಗೆ ನಾನು ಅವ್ರಿಗೆ ಬರೆದು ಈ ತರ ನಮ್ಮ ಚೆನ್ನಮ್ಮನ ಅಚ್ಚುಟ್ಕೆರೆ ಪೊಲೀಸ್ ಸ್ಟೇಷನ್ ಒಳಗೆ ಒಂದು ಇಷ್ಟು ಉಗುರುಗಳು ಸಿಕ್ಕಿದೆ, ಒಂದು ಟೈಗರ್ ಉಗುರುಗಳು ಸಿಕ್ಕಿದೆ, ಒಂದು 300 ಲೆಪರ್ಡ್ ಚಿರತೆದು ಉಗುರು ಸಿಕ್ಕಿದೆ, ಆಮೇಲೆ ನರಿದ ತಲೆ ಸಿಕ್ಕಿದೆ, ಎಲ್ಲ ತರ ಸಿಕ್ಕಿದೆ. ಸ್ವಲ್ಪ ನೋಡಿ ಅಲ್ಲಿ ನಾಗರಹೊಳೆಗೆ ಬಂದೀಪುರಕ್ಕೆ ಜಾಸ್ತಿ ಆಗಿದೆ ನಾನು ಬರ್ತಿದ್ದೀನಿ.
ಓಕೆ ಸೊ ಅದು ಆಗಿದ್ಮೇಲೆ ಇದೆಲ್ಲ ನೋಡ್ತಿದ್ರೆ ರೆಗ್ಯುಲರ್ ಆಗಿ ಆಗ್ತಿದೆ. ಒಂದು ರೀಸೆಂಟ್ ಆಗಿ 2 years ಬ್ಯಾಕ್ ಒಬ್ರು ಕಾಡೋಗಿ ಹೋಗ್ಬಿಟ್ಟು ಟೈಗರ್ನೇ ಹೊಡಿತಾರೆ ನಾಗರೊಳಗೆ, ಓಕೆ ಮಧ್ಯ ಫಾರೆಸ್ಟ್ ಒಳಗೆ. ಅದಾಗಿದ್ಮೇಲೆ ಇನ್ನೊಂದು 1 ವರ್ಷದ ಹಿಂದೆ ಯಾರೋ DCF ಅವ್ರ ರಿಲೇಟಿವ್ ಅವ್ರು ತಗೊಂಡು ಹೋಗಿ ಟೈಗರ್ನ ಭೇಟಿ ಆಗ್ತಾರೆ. ಸೊ ಇದೆಲ್ಲ ಆಗ ಭಯದಿಂದ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಹುಷಾರಿಗಿರಿ ಏನೋ ನಡೀತಿದೆ ಅಂತ. ಬಟ್ ಯಾಕೋ ಯಾರು ಕೇಳ್ತಾರೆ ನಮ್ಗೆ. ಅಂದ್ರೆ ಇದೆಲ್ಲದ್ರ ಹಿಂದೆ ಅರಣ್ಯಾಧಿಕಾರಿಗಳು ಇದಾರೆ ಅನ್ನೋದನ್ನಂತೂ ಹೇಳಿ 100%. ನಾನು ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈಗ ನಾನು ಇವ್ರನ್ನ ಸಂತೋಷನ ಇವರು ಒಂದು ಉಗುರು ಇಟ್ಟಿದ್ಗೆ ಎಗರಾಡಿ ಹೋಗಿ ಅವ್ರನ್ನ ಹಿಡಿದು ಅರೆಸ್ಟ್ ಮಾಡಿದ್ರು, ಜೈಲ್ಗೂ ಹಾಕ್ಬಿಟ್ರು. ಪಾಪ ಬೇಲ್ ಬಂದಿದೆ, ಅವ್ರು ಮಾಡಿದ ತಪ್ಪೆ. ಬಟ್ ನಾನ್ ಕೇಳೋದು, ನಾನು 2 ವರ್ಷದ ಹಿಂದೆ ಸೆಪ್ಟೆಂಬರ್ 21 ಇದೇ ನಮ್ಮ ಮಾಲ್ಕಡೆಯವರು ಸುಭಾಷ್ ಮಾಲ್ಕಡೆ ಅವಾಗ ಅವರ ಅಡಿಷನಲ್ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಫಾರೆಸ್ಟ್ ಇದ್ರು. ಈಗ ಪ್ರಮೋಟ್ ಆಗಿ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಗಿದ್ದಾರೆ. ಅವ್ರಿಗೆ ನಾನು ಖುದ್ದಾಗಿ ಹೋಗಿ ಪರ್ಸನಲ್ ಆಗಿ ಹಿಂಗ ಆಗಿದ್ದೆ. ಒಬ್ಬ RFO ಒಂದು ಹುಳಿ ಉರುಳಿಗೆ ಸಿಕ್ಕಿ ಸತ್ತಾಗ ಅದನ್ನ ಯಾರಿಗೂ ವಿಷಯ ತಿಳಿಸಿದವ್ರೆ ಊನಾಕಿದ್ದಾನೆ ಆಗಿದೆ. ಆಮೇಲೆ 2ನೇದಾಗಿ ಅದೇ ಜಾಗ ಮುಳಿಯೂರ್ ರೇಂಜ್ ಬಂದಿಪುರ ಒಳಗೆ ಒಬ್ರು ಪೋಚರ್ಸ್ ಬಂದ್ಬಿಟ್ಟು ಚಿರತೆನ ಹೊಡೆದು ತಲೆನ ಎತ್ಬಿಡ್ತಾರೆ, ಕೈ ಕಾಲುಗಳು ಎತ್ಕೊಂಡು ಹೋಗ್ಬಿಡ್ತಾರೆ. ಅದನ್ನು ಕಣ್ಮುಚ್ಚಿ ಅದನ್ನು ಊತಾಕ್ಬಿಡ್ತಾರೆ. ಯಾಕಂದ್ರೆ ಇವ್ರಿಗೆ ಏನಾದ್ರೂ ಇನ್ವೆಸ್ಟಿಗೇಷನ್ ಆದ್ರೆ ಇವನ್ ಕುತ್ತಿಗೆ ಬರುತ್ತಲ್ಲ, ಹೆಂಗಾಯ್ತು ಪೊಲೀಸ್ ಸ್ಟೇಷನ್ FIR ಆಗ್ಬೇಕು, ಆಮೇಲೆ ನೀವು ಕೋರ್ಟ್ಗಳಿಬೇಕು, ಸೀನಿಯರ್ ಆಫೀಸರ್ಸ್ ಬಿಡಲ್ಲ, ಯಾರಿಗೂ ಗೊತ್ತಿಲ್ದ್ರೆ ಇವ್ರು ಮಾಡಿದ್ದಾನೆ. ಸೊ ನಾನು ಹೇಳೋದು ಈ ಡಿಪಾರ್ಟ್ಮೆಂಟು, ನೀವು ಒಂದು ಸಂತೋಷನ ಹುಡ್ಕೊಂಡು ಹೋಗಿ ಬಿಗ್ ಬಾಸ್ ಇದರಿಂದ ಹಿಡ್ಕೊಂಡ್ ಬಂದಿದ್ದೀರಾ. ನಿಮ್ಮೊಳಗೆ ಜನ ಇದ್ದಾರೆ ಈ ತರ, ಅವ್ರ ಬೇಕಲ್ಲ ರೆಕಾರ್ಡ್ ಇರ್ಬೇಕಾದ್ರೆ ಚೀಫ್ ಮಿನಿಸ್ಟರ್ ಬರ್ದಿದ್ದಾರೆ, ಬೊಮ್ಮಾಯಿ ಟೈಮ್ವರೆಗೂ ಚೀಫ್ ಮಿನಿಸ್ಟರ್ ಬರ್ದಿದ್ದಾರೆ ಆಫೀಸಿಂದ ಆಕ್ಷನ್ ತಗೊಳ್ಳಿ ಅಂದ್ಬಿಟ್ಟು. ಈಗ ನಮ್ಮ ಸಿದ್ದರಾಮಯ್ಯಜಿನೂ ಕಳಿಸಿದ್ದಾರೆ, ಮತ್ತೆ ಈಶ್ವರ್ ಖಂಡ್ರೆಜಿನೂ ಕಳಿಸಿದ್ದಾರೆ. ಆಮೇಲೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಹೇಳಿದ್ದಾರೆ ಆಕ್ಷನ್ ತಗೊಳ್ಳಿ ಅಂದ್ಬಿಟ್ಟು. ಇವ್ರು ಯಾಕೆ ಅವ್ರ ಮೇಲೆ ಆಕ್ಷನ್ ತಗೋತಿಲ್ಲ? ಒಂದು ವರ್ತೂರ್ ಸಂತೋಷ್ ಮೇಲೆ ನೀವು ಹಿಡಿದ್ಬಿಟ್ಟು ಬೇರೆ ಸೆಲೆಬ್ರಿಟಿಗೆಲ್ಲ ಹಿಡಿತೀರಾ, ಒಬ್ರಿಗೆ ಅರೆಸ್ಟ್ ಮಾಡ್ತೀರಾ. ಬೇರೆ ಸೆಲೆಬ್ರಿಟೀಸ್ ದರ್ಶನ್ಗಿರ್ಲಿ, ಜಗ್ಗೇಶ್ಗಿರ್ಲಿ, ನಿಖಿಲ್ಗಿರ್ಲಿ, ಬೇರೆ ಬೇರೆಯವ್ರಿಗೆ ನೀವು ಅವ್ರಿಗೆ ನೋಟಿಸ್ ಕೊಡ್ತೀರಾ. ನೀವು ಒಂದು ನಿಮ್ ಡಿಪಾರ್ಟ್ಮೆಂಟ್ ಸ್ಟಾಫ್ಗೆ ನೀವು ನೋಟಿಸ್ ಕೊಡಲ್ವಲ್ಲ, ಯಾಕೆ? ನಿಮ್ದೇ ಉಳುಕಿರ್ಬೇಕಾದ್ರೆ ನೀವ್ ಯಾರು ಹೆಂಗ ಹೋಗಿ ಬೇರೆಯವ್ರ ಮೇಲೆ ಕಲ್ಲು ಎಸಿತೀರಾ? ಗಾಜು ಮನೆಯಾಗ ನಾವೇ ಎದ್ಬಿಟ್ಟು ನಾವು ಕಲ್ಲು ಎಸಿದ್ರೆ ನಮ್ ಗಾಜು ಮುರಿದೋಗುತ್ತೆ. ಸೊ ಈ ತರ ಸಿಚುವೇಶನ್ ಬಂದಿದೆ. ಸೊ ನಾನು ಹೇಳೋದು ಪ್ರೊಟೆಕ್ಷನ್ ಇಸ್ ಅ ಪ್ರಾಬ್ಲಮ್. ಆಮೇಲೆ ಏನಾಗ್ತಿದೆ ಅಂದ್ರೆ ನಾವು ಹೇಳಲೇಬೇಕು, ಯಾಕಂದ್ರೆ ಇದು ಅಷ್ಟು ಕೆಡ್ತಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು. ಎಲ್ಲರೂ ಆರಾಮಾಗಿ ಸೀನಿಯರ್ ಆಫೀಸರ್ಗಳು ಏನು ಮಾಡಲ್ಲ, ಸುಮ್ಮನೆ ಗೊಂಬೆಗಳು ತರ ಕೂತಿರ್ತಾರೆ. ನಾವು ಬರಿತೀವಿ ಹಿಂಗ ಆಗ್ತಾ ಇದೆ, ಒಂದು ರಿಪ್ಲೈ ಮಾಡಲ್ಲ, ಕಮ್ಯುನಿಕೇಶನ್ ಇಲ್ಲ. ಇವರೆಲ್ಲ ಏನ್ ಜವಾಬ್ದಾರಿ ಇವ್ರಿಗೆ? ಸೊ ಇವ್ರು ಮಾಡಲ್ಲ. ಆಮೇಲೆ ಅಲ್ಲಿರೋರು ಫೀಲ್ಡ್ ಒಳಗೆ ಇರೋರು ಅವ್ರು ಬೇರೆ ದುಡ್ಡು ಮಾಡಕ್ ಕೂತ್ಕೋತಾರೆ. ಅಲ್ಲಿ ಪ್ರೊಟೆಕ್ಷನ್ ಇದು ಸ್ಟಾಫ್ ಡಿಮಾರಲೈಸ್ ಆಗ್ತಾರೆ. ಅಲ್ಲಿ ನೋಡಿದ್ರೆ ನೀವು ನಮ್ಮ ಕಾಡು ಉಳಿತಿರೋದು, ನಮ್ಮ ವನ್ಯಜೀವಿ ಉಳಿತಿರೋದು ನಮ್ಮ ಫಾರೆಸ್ಟ್ ವಾಚರ್ಗಳು ಅಂತೀವಿ, ದಿನಗೂಲಿ ಕೆಲಸ ಮಾಡೋರು. ಅವರೇ ದಿನ 10 ಕಿಲೋಮೀಟರ್ 11 ಕಿಲೋಮೀಟರ್ ಬೇಟ್ಗೆ ಹೋಗ್ತಾರೆ. ಅವರು ನಮ್ಮ ಕಣ್ಣು ಮೂಗು ಕಿವಿ ಅಂತೀವಿ ಕಾಡ್ದು. ಅವರಿಂದ ಕಾಡು ಉಳ್ದಿರೋದು, ವನ್ಯಜೀವಿ ಉಳ್ದಿರೋದು. ಅವ್ರಿಗೆ ಇವರು ಸಂಬಳ ಕೊಡ್ತಾರೆ, 4 ತಿಂಗಳಿಗೆ ಒಂದ್ಸತಿ ಸಂಬಳ ಕೊಡ್ತಾರೆ. ಅದೇ ಈ PCCFಗಳಿಗೆ ಇವ್ರಿಗೆ ಬರೋ ಸಂಬಳ 2.5 ಲಕ್ಷ ಬರುತ್ತೆ. ಅವ್ರಿಗೆ ಒಂದ್ ದಿವಸ ಅಕೌಂಟ್ ಬಿಲ್ ಇಲ್ಲ ಅಂದ್ರೆ ಕೊರೆ ಹಾಕ್ತಾರೆ. ಇವರು ನಾನು 2007 ಬರಿತಾ ಇದ್ದೀನಿ, 2007 ಹೇಳ್ಕೊಂಡ್ ಬರ್ತಾ ಇದ್ದೀನಿ, ದಯವಿಟ್ಟು ಇವ್ರು ನೋಡ್ಕೊಳ್ಳಿ ಅಂದ್ಬಿಟ್ಟು. ಈಗಲೂ ಅದೇ ಇದೆ. ಸೊ ಇವ್ರಿಗೆಲ್ಲ ಇದು ಇಲ್ವಾ, ಅರಿವು ಇಲ್ವಾ? ಇವ್ರು ಅವ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ವಾ? ಅವ್ರು ಇಲ್ಲ ಅಂದ್ರೆ ಇವ್ರು ಇಲ್ಲ. ಯಾಕಂದ್ರೆ ಇವ್ರು ಬಿಸಿ ಆಗತ್ತೆ. ಈಗ ಒಂದು ಹುಳಿ ಉಗುರಿಗೆ ಎಲ್ಲ ಡ್ಯಾನ್ಸ್ ಆಡ್ತಾವ್ರಿ ಈಗ. ಸೊ ಅವ್ರು ಇಲ್ಲ ಅಂದ್ರೆ ತಿಳ್ಕೊಂಡು ಏನಾಗತ್ತೆ. ಆಮೇಲೆ ಇನ್ನೊಂದು ಮಾಡ್ತಾರೆ, ಕೆಲವರು RFOಗಳಿದ್ದಾರೆ, ಕೆಲವರು ಕಂತ್ರಿಗಳಿದ್ದಾರೆ. ಹೇಳ್ಬೇಕಂದ್ರೆ ಅಂತ ಕ್ರಿಮಿನಲ್ಸ್ ಇದ್ದಾರೆ. ಈಗ ಒಂದು ಆಂಟಿ ಪೋಚಿಂಗ್ ಕ್ಯಾಂಪ್ ಅವರೇ ಬೇಸ್ ಇದು. ಅವ್ರು ಒಂದು 5 ಜನ ಇರ್ತಾರೆ ಆಂಟಿ ಪೋಚಿಂಗ್ ಕ್ಯಾಂಪ್ ಒಳಗೆ. ಅಲ್ಲಿ ಅವ್ರಿಗೆ ವಾರ ರೇಷನ್ ಕೊಡ್ತಾರೆ, ಹೊಟ್ಟೆ ಅವ್ರು ಊಟ ಮಾಡಕ್ಕೆ. ಅದು ಏನು ಕೊಡೋದು ಒಂದ್ ಸ್ವಲ್ಪ ಇಷ್ಟು. ಅದ್ರೊಳಗೂ 5 ಜನ ಕೊಡೋ ಜಾಗ ಒಳಗೆ 3 ಜನ ಕೊಟ್ಬಿಟ್ಟು 2 ಜನ ಮಾರ್ಕೋತಾರೆ. ಸೊ ಈ ತರನು ಇದೆ. ಇದು ಫಾರೆಸ್ಟ್ ಆಫೀಸರ್ಸ್ ಗೊತ್ತಿಲ್ಲ ಅಂತಿಲ್ಲ, ಏನಕ್ಕೆ ಏನು ಮಾಡ್ತಿಲ್ಲ ಇವರು. ಇದು ವರ್ಷ ಗಂಟ್ಲೆಂದ ಹಾಕೊಂಡ್ ಬರ್ತಿದೆ. ನಾವು ಹೇಳಿ ಏನ್ ತಲೆ ಹೊಡ್ಕೋಬೇಕಾ ನಾವು?
ನಮಗೆ ಯಾರ ಬಗ್ಗೆನೂ ವಿರುದ್ಧ ಇಲ್ಲ, ನಾವ್ ಯಾರ ಜೊತೆನೂ ಸೇರ್ಕೊಳ್ಳಲ್ಲ. ನಮ್ಗೆ ಬೇಕಾದ ಕನ್ಸರ್ವೇಶನ್ ನಾವು ಕೆಲಸ ಮಾಡ್ತಿರೋದು ನಮ್ಮ ಕಾಡನ್ನ ಉಳ್ಸನ್ನ. ನಮ್ ಕಾಡು ಉಳಿಬೇಕಂದ್ರೆ ನಮ್ಮ ದಿನಗೂಲಿ ಇದಾರಲ್ಲ ಅವ್ರು ಇಂಪಾರ್ಟೆಂಟ್. ಅವ್ರು ಇಲ್ಲ ಅಂದ್ರೆ ಎಲ್ಲ ಮುಟ್ಕೊಂಡ್ಬಿಟ್ಟು ಈಗ ಬರೋರೆಲ್ಲ ಶೋಕಿಗೆ ಬಂದ್ಬಿಟ್ಟಿದ್ದಾರೆ. ಬೇರೆ ದುಡ್ಡು ನೋಡ್ಕೊಂಡು ಕೂತ್ಕೊಂಡ್ರೆ ಕಾಡೆಲ್ಲಿ ಉಳಿಯುತ್ತೆ? ಅಲ್ಲಿ ಏನ್ ಮಾಡ್ಬೇಕಾದ್ರೆ ಕೆಲಸ ಆಗ್ತಿಲ್ಲ, ಡಿಮಾರಲೈಸ್ ಮಾಡ್ತಾರೆ. ಇನ್ನೊಂದೇನಾಗತ್ತೆ ಅಂದ್ರೆ ನಾ ಹೇಳ್ಬೇಕಂದ್ರೆ ಈ ವಾಚರ್ಗಳು ರೆಸ್ಪಾನ್ಸಿಬಲ್ ಫಾರ್ ಸೇವಿಂಗ್ ಅಂತೀವಿ. ಅದೇ ನಮ್ಮ ರೈತರು ಇದ್ದಾರಲ್ಲ, ಕಾಡು ಪಕ್ಕ ಇರೋ ಜನ, ಅವರು ಉಳಿಸ್ತಾರೆ ನಮ್ಮ ಕಾಡನ್ನ. ಅವ್ರಿಗೆ ತೊಂದರೆ ಇದೆ, ಆನೆ ತೊಂದರೆ ಆಗತ್ತೆ, ಹುಳಿ ಬರುತ್ತೆ, ಚಿರತೆ ಬರುತ್ತೆ, ಅವ್ರಿಗೆ ಅಷ್ಟು ಕಷ್ಟ ಇದ್ರು ಅವರು ಇದು ಮಾಡ್ತಾರೆ. ಹೋಯ್ತಪ್ಪ ಪರವಾಗಿಲ್ಲ, ಆ ಟೈಮ್ಗೆ ಕೋಪ ಇರುತ್ತೆ, ಇದು ಹೆಗರಾಡ್ತಾರೆ, ಬಟ್ ಅವರು ಚೆನ್ನಾಗಿ ನೋಡ್ಕೋತಾರೆ. ಅವರಿಂದ ನಮ್ ಕಾಡು ಉಳಿದಿದೆ. ರೈತರು ಕಷ್ಟ ಇದ್ರು ಅವ್ರು ಉಳಿಸ್ತಿದ್ದಾರೆ. ಅದನ್ನ ನಾವು ಯಾವತ್ತೂ ಮರಿಬಾರ್ದು. ಅವ್ರ ಜೊತೆ ಇವ್ರು ಸರಿಯಾಗಿರಲ್ಲ. ಈಗ ನಾನು ಒಂದು ಕಾಡ್ ನೋಡ್ಕೋಬೇಕಂದ್ರೆ ಇರೋ ಜನನ ನಾನು ಚೆನ್ನಾಗಿ ಇಟ್ಕೋಬೇಕು. ನಾನು IFS ಮಾಡಿದ್ದೀನಿ, ನಾನೊಬ್ಬ DFO, ನಾನೊಬ್ಬ CF, CCF ಅಂತ ಕೂತ್ಕೊಂಡ್ರೆ ಕಾಡು ಯಾರು ಉಳಿಸ್ತಾರೆ? ಸೊ ಅವ್ರ ಜೊತೆನೂ ನಿಮ್ಗೆ ಹೊಂದಾಣಿಕೆ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತೀವಿ ನಾವು? ಸೊ ಇದೆಲ್ಲ ಕಾಂಪ್ಲೆಕ್ಸ್ ಸಿಚುವೇಶನ್ಸ್. ಆಮೇಲೆ ಏನಾಗತ್ತೆ, ಮೇಜರ್ ಇಶ್ಯೂ ಏನಾಗತ್ತೆ, ಈಗ ಆಗ್ತಿಲ್ಲ, ಮುಂಚೆಲ್ಲ ಆಗೋದೇನಂದ್ರೆ ಆ ಜಾಗಕ್ಕೆ ಕೂತ್ಕೋಬೇಕಂದ್ರೆ ದುಡ್ಡು ಕೊಟ್ಟು ಬರ್ತಾರೆ ಪೊಸೆಷನ್ಗೆ 50 ಲಕ್ಷ. ಸೊ ಅವ್ರು 50 ಲಕ್ಷ ಹಾಕ್ತಾರೆ, 2 ಕೋಟಿ ತಗೊಂಡು ಹೋಗ್ತಾರೆ. ಸೊ ಯಾರು ಸಫರ್ 50 ಲಕ್ಷ ಕೊಡ್ತಿದ್ದಾರೆ ಅಂದ್ರೆ ಅದರ ಅರ್ಥ ಅವ್ರಿಗೆ 2 ಕೋಟಿ ಬರ್ಬೇಕು. ಸೊ ಅದಕ್ಕೆ ಏನಾಗತ್ತೆ, ಪ್ರೊಟೆಕ್ಷನ್ಸ್ ಹೋಗುತ್ತೆ, ಡಿಮಾರಲೈಸ್ ಮಾಡ್ತಾರೆ, ಏನಿಲ್ಲ, ಅವ್ರಿಗೆ ವಾಪಸ್ ಬರ್ಬೇಕು, ಬಾಚ್ಕೋಬೇಕು. ಸೊ ಇದೆಲ್ಲ ನಿಲ್ಬೇಕು. ಯಾಕಂದ್ರೆ ನಮ್ಗೆ ಮುಂಚೆ ತರ ಓಕೆ ಟೈಮ್ ಹೋಗ್ತು, ಈಗ ಬಂದಿರೋದು ನಾವೆಲ್ಲ ಕುತ್ತಿಗೆಗೆ ಬಂದಿದೆ ನಮ್ಗೆ ಆಲ್ರೆಡಿ ಲೈಫು. ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ ಆಗ್ಬಿಟ್ಟು ಒಂದ್ ಕಡೆ ಬರ ಇದೆ, ಒಂದ್ ಕಡೆ ಫ್ಲಡ್ ಇದೆ, ಎಲ್ರೂ ನೋಡ್ತಾ ಇದೀವಿ. ಅಂತ ಟೈಮ್ ಒಳಗೆ ರೈತರು ಪರದಾಡ್ತಿದ್ದಾರೆ, ಬಡವರು ಒದ್ಲಾಡ್ತಿದ್ದಾರೆ. ಈಗಲೂ ನಮ್ಮ ಫಾರೆಸ್ಟ್ ಆಫೀಸರ್ಸ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವ್ರು ಯಾಕಲ್ಲಿ ಇರಬೇಕು? ನಾ ಹೇಳ್ತೀನಿ, ದಯವಿಟ್ಟು ನೀವು ಕೂತ್ಕೊಬಿಡಿ ಅಂತ ಪೊಸಿಷನ್ ಒಳಗೆ. ನಿಮ್ಗೆ ಹೆಂಗೋ ಸಂಬಳ ಬರುತ್ತಲ್ಲ, ಎಲ್ಲ ಗಾಳಿ ಫ್ಯಾನ್ ಗಾಳಿ ಬೀಸ್ಕೊಂಡು ಕೂತ್ಕೊಳ್ಳಿ ಸಾಕು. ಕೆಲಸ ಆ ಸೀನಿಯರ್ ಪೊಸಿಷನ್ ಇದ್ದಾಗ ಆಕ್ಷನ್ ಬೇಕು. ನಾವು ಮುಂಚೆ ತರ ಡಿಪಾರ್ಟ್ಮೆಂಟ್ ತರ ನಾವು ನೋಡಿದ್ರೆ ಒಬ್ಬರು ಪರಮೇಶ್ವರಪ್ಪ ಅಂತಿದ್ರು PCCF, ಅವ್ರ ಮಿನಿಸ್ಟರ್ಗೂ ಕೇರ್ ಮಾಡ್ತಿರ್ಲಿಲ್ಲ, ಯಾರಿಗೂ ಮುಲಾಜ್ ಕೊಡ್ತಿರಲ್ಲ. ಲಾನೆ ನಾನು ಹಿಂಗೆ ಮಾಡೋದು, ನೀ ಏನ್ ಬೇಕಾದ್ರೂ ಮಾಡ್ಕೊಂಡ್ಬಿಟ್ಟು ಇವರೆಲ್ಲ ಈಗ ಕಾಲಿಗೆ ಬಿಡ್ತಾರೆ. ಸೊ ಇದು ನಿಲ್ಬೇಕು. ಈಗ ಇದು ಪಾಪ ಹೊಸ ನಮಗೆ ಒಳ್ಳೆ ಫಾರೆಸ್ಟ್ ಮಿನಿಸ್ಟರ್ ಸಿಕ್ಕಿದ್ದಾರೆ, ಈಶ್ವರ್ ಖಂಡ್ರೆ ಅವರು, ನಮಗೆಲ್ಲ ಖುಷಿ. ಅವ್ರು ಇದನ್ನ ಬಿಡೋದಿಲ್ಲ. ಸೊ ಅದು ಹಾಗಿರೋದನ್ನ ಹೇಗೆ ನಾವು ಇನ್ ಮುಂದೆ ಆಗ್ಬಾರ್ದು. ಬಟ್ ನಾನು ಬೇರೆ ನಮ್ಮ ಗವರ್ಮೆಂಟ್ ಬ್ಲೇಮ್ ಮಾಡಲ್ಲ, ಆಫೀಸರ್ಸ್ ಬ್ಲೇಮ್ ಮಾಡಲ್ಲ, ನಾವು ನಮ್ಮನ್ನ ಬ್ಲೇಮ್ ಮಾಡ್ಕೋಬೇಕು. ನಾವು ಬಾಯಿ ಮುಚ್ಕೊಂಡು ಕೂತಿದೀವಿ. ನಾವ್ ಯಾವಾಗ ಎದ್ಬಿಟ್ಟು ಕ್ವಶನ್ ಮಾಡ್ತೀವೋ ಅವಾಗ ಇವ್ರ ಬುದ್ಧಿ ಬರುತ್ತೆ. ಈಗಲೂ ನೋಡಿ, ಸಂತೋಷದ್ದು ಒಂದು ಕೇಸ್ ಆಗಿದ್ದಿಗೆ ಅದನ್ನ ಹಿಡಿದು ಬಿಟ್ಬಿಡೋಕಿದ್ರು. ಬಟ್ ಊರ್ ಜನ ಎಲ್ಲ ಶುರು ಮಾಡಿದ್ರು, ಎಲ್ಲಾ ಕಡೆನೂ ಅವ್ರಿಗೆ ಯಾಕೆ ಇರ್ತಿಲ್ಲ, ಇವ್ರಿಗೆ ಯಾಕೆ ಇರ್ತಿಲ್ಲ ಅಂದ್ಬಿಟ್ಟು. ಜನ ಧ್ವನಿ ಬಂದಿದ ತಕ್ಷಣ ಡಿಪಾರ್ಟ್ಮೆಂಟ್ ಅವ್ರನ್ನ ಹಿಡಿ, ಇವ್ರನ್ನ ಹಿಡಿ ಅಂದ್ಬಿಟ್ಟು. ಬಟ್ ನಾನು ಹೇಳಿದೆ, ಎಲ್ರನ್ನೂ ಹಿಡಿದಿದ್ದೀರಾ, ನಿಮ್ಮ ಓನ್ RFOನ ಹಿಡಿದ್ರಿ. ಫಸ್ಟ್ ಒಂದು ಟೈಗರ್ನ ಮುಚ್ಚಿಕ್ಕಿದ್ದಾರೆ, ಒಂದು ಕರೆ. ಅದು ಈಗ ಗಣತಿ ನಡೆಯುತ್ತಲ್ಲ, ಆ ಟೈಮಲ್ಲಿ ಗೊತ್ತಾಗಲ್ವಾ ಎಷ್ಟು ಇತ್ತು, ಎಷ್ಟು ಕಡಿಮೆ ಆಯ್ತು ಅನ್ನುವಾಗ? ಅದೇನು ಅವಾಗ ಏನಾದ್ರು ಇನ್ವೆಸ್ಟಿಗೇಷನ್ ನಡೆಯುತ್ತಾ, ಹೇಗೆ? ಅಲ್ಲ, ಈಗ ಒಂದು ಟೈಗರ್ ಸೆತ್ತಿದೆ, ನಿಮ್ಗೆ ಗೊತ್ತಿದೆ ಅಲ್ಲಿ ಸೆತ್ತಿದೆ ಅಂದ್ರೆ ಅದು ಸ್ಕಿನ್ ಪ್ಯಾಟರ್ನ್ ಇರುತ್ತೆ, ಕ್ಯಾಮ್ರಾ ಟ್ರಾಪ್ ಇರುತ್ತೆ, ಅದು ಎಷ್ಟು ಅದು ಗೊತ್ತಾಗ್ಬಿಡುತ್ತೆ ಇದೇ ಟೈಗರ್ ಅಂದ್ಬಿಟ್ಟು. ಆಮೇಲೆ DNA ಅನಾಲಿಸಿಸ್ ಮಾಡ್ತಾರೆ, DNA ಅನಾಲಿಸಿಸ್ ಗೊತ್ತಾಗ್ಬಿಡುತ್ತೆ. ಮಾಲಿಕ್ಯುಲರ್ ಇದು ಇದೆ, ಸೊ ಅದ್ರೊಳಗೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಟೈಗರ್ ಎಲ್ಲಿ ಹೋಗಿದೆ ಅಂದ್ಬಿಟ್ಟು. ಬಟ್ ಟೈಗರ್ನೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂದ್ರೆ ಯಾವ್ದನ್ನ ಮ್ಯಾಚ್ ಮಾಡ್ತೀರಾ? ಎಲ್ಲೋ ಟೈಗರ್ ಸ್ಕಿನ್ ಎಲ್ಲೋ ಸಿಕ್ತು ಅಂದ್ರೆ ಓ ಈ ಟೈಗರ್ ಸ್ಕಿನ್, ಅವಾಗ ಮ್ಯಾಚ್ ಮಾಡಕ್ ಅವಾಗ ಗೊತ್ತಾಗತ್ತೆ, ಓ ಇಂಥ ಏರಿಯಾ ಒಳಗೆ ಟೈಗರ್ ಇತ್ತು. ಆ ಡೇಟಾ ಎಲ್ಲ ಇದೆ, ರಿಪಾಸಿಟರಿ ಈಗ ಇದೆ, DNA ಡೇಟಾಗಳು ಎಲ್ಲ ಇಟ್ಟಿದ್ದಾರೆ. ಬಟ್ ಇದು ಈಗ ನೋಡ್ತಿರೋದು, ಮುಂಚೆ ಆಗಿರೋದು ಯಾರು ಮಾಡಿರಲಿಲ್ಲ. ಸೊ ಈಗ ಮಾಡಿದ್ದಾರೆ, ಒಂದು ಪ್ರಯತ್ನ ಇದೆ, ಬಟ್ ಇನ್ನ ಮಾಡ್ಬೇಕು. ಯಾಕಂದ್ರೆ ಜನಕ್ಕೆ ಅರ್ಥ ಮಾಡ್ಬೇಕಂದ್ರೆ ಈ ಟೈಗರ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಯಾರಿಗೂ ಗೊತ್ತಾಗಲ್ಲ. ಟೈಗರ್ ಚೆನ್ನಾಗಿದ್ರೆ ಕಾಡು ಚೆನ್ನಾಗಿರುತ್ತೆ, ಕಾಡು ಚೆನ್ನಾಗಿದ್ರೆ ಬಯೋಡೈವರ್ಸಿಟಿ ಇರುತ್ತೆ, ನೀರಿರುತ್ತೆ, ನಾವು ಚೆನ್ನಾಗಿರ್ತೀವಿ. ಇದು ಏಪೆಕ್ಸ್ ಅನಿಮಲ್ ಅಂತೀವಿ, ಟಾಪ್ ಆಫ್ ದ ಫುಡ್ ಚೈನ್ ಪಿರಮಿಡ್. ಅದು ಕಂಟ್ರೋಲ್ ಮಾಡ್ಕೊಂಡ್ ಬರೋದು ಇದನ್ನ. ಅದು ಹೋಯ್ತಂದ್ರೆ ಎಲ್ಲ ಹೋದಂಗೆ. ಸೊ ಜನ ಅರ್ಥ ಮಾಡ್ಕೋಬೇಕು. ಬೇರೆ 3167 ಟೈಗರ್ ಅಂತಾರೆ, ನಮ್ಮ ಕರ್ನಾಟಕದಾಗ 564 ಅಂತಾರೆ. ಈಗ ಒಂದು 600 ಆಗಿರ್ಬೋದು. ಬಟ್ ಅದು ಜಾಸ್ತಿ ಅಂತ ಹೇಳ್ಬಾರ್ದು ನಾವ್, ಯಾಕಂದ್ರೆ ನಾವಿರೋದು 7 ಕೋಟಿ ಜನ.
ಸೆಕೆಂಡ್ ಪ್ಲೇಸ್ ಇದೆ ಅಲ್ಲ ಸರ್ ಕರ್ನಾಟಕ ಸೆಕೆಂಡ್ ಆಫ್ಟರ್ MP ಅಂತಾರೆ, ಅವ್ರು 768 ಏನೋ ಇದೆ. ಓಕೆ ಹಾ ಬಟ್ ಹೇಳೋದಂದ್ರೆ ಅದು ಅರ್ಥ ಮಾಡ್ಕೋಬೇಕು. ನಿನ್ನೆ ಯಾರೋ ಪಾಪ ನಾನು ಒಂದು ಯಾವ್ದೋ ಚಾನೆಲ್ ಕೂತಿದ್ದೆ, ಅವ್ರು ಹೇಳ್ತಾರೆ ಟೈಗರ್ ಏನು ಒಂದು ಟೈಗರ್ಗೋಸ್ಕರ ಇಷ್ಟೆಲ್ಲ ಗಲಾಟೆ ಏನು ಅಂದ್ಬಿಟ್ಟು. ನಾನು ಅವ್ರಿಗೆ ಹೇಳ್ಬೇಕಾಯ್ತು, ನೀವೆಲ್ಲ ಈ ಪಾಲಿಟಿಕ್ಸ್ ಬಿಟ್ಬಿಡಿ. ಹೌದು, ಪಾಲಿಟಿಕ್ಸ್ ಬಿಟ್ಬಿಟ್ಟು, ಯಾಕಂದ್ರೆ ನಮ್ಮ ಕಾಡೊಳಗೆ ಜಾತಿ ಬೌಂಡ್ರಿ ಕಾಂಗ್ರೆಸ್ JDS ಪೊಟೇಟೊ ಪಾರ್ಟಿ BJP ಪಾರ್ಟಿ ಬರಲ್ಲ. ಹೌದು. ಸೊ ಅದು ಒಂದು ಇದು ಎಕೋಸಿಸ್ಟಮ್. ನೀವು ಅದನ್ನ ಪೊಲಿಟಿಸೈಸ್ ಮಾಡಿದ್ರೆ ನೀವು ಎಲ್ಲಿ ತಗೊಂಡು ಹೋಗ್ತೀರಾ ನಮ್ಮನ್ನೆಲ್ಲ? ಸೊ ಇವ್ರಿಗೆ ಎಜುಕೇಶನ್ ಬೇಕು, ನಮ್ಮ ಪೊಲಿಟಿಕಲ್ ಪಾರ್ಟೀಸ್ಗೆ ಎಜುಕೇಶನ್ ಬೇಕು, ನಮ್ಮ ಪೊಲಿಟಿಷಿಯನ್ಸ್ಗೆ ಎಜುಕೇಶನ್ ಬೇಕು. ಹೌದು. ಯಾಕಂದ್ರೆ ನಾ ಹೇಳ್ಬೇಕಂದ್ರೆ ಊರ್ ಜನ ಕಾಡ್ ಪಕ್ಕ ಇರೋ ಜನ ಅವ್ರಿಗಿರೋ ಎಜುಕೇಶನ್ ನಮ್ಮ ಹುಡುಗರು ಇಲ್ಲಿ ಇದಾರಲ್ಲ, ಸೋ ಕಾಲ್ ಲಿಟ್ರೇಟ್, ಅವ್ರಗಳಿಗೆ ಬುದ್ಧಿ ಇಲ್ಲ. ಅದೇನು ಟೈಗರು ಎಲ್ಲಿಂದ ನೀರ್ ಬರುತ್ತೋ ಗೊತ್ತಿಲ್ಲ, ಟ್ಯಾಪ್ ತೆಗ್ದ ತಕ್ಷಣ ನೀರ್ ಬರುತ್ತೆ, ಎಲ್ಲಿಂದ ಬರುತ್ತೆ ಇವ್ರಿಗೆ ಗೊತ್ತಿಲ್ಲ. ಸೊ ಅವ್ರಿಗೆಲ್ಲ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಅಲ್ಲಿ ನೀವು ಹೋಗಿ ಊರ್ ಜನ ಇರ್ಲಿ ಕಾಡ್ ಜನ ಇರ್ಲಿ, ಅವರು ದೇವ್ರ ತರ ನೋಡ್ಕೋತಾರೆ. ಸೊ ಅದು ನಮ್ಗೆ ಬರ್ತಿಲ್ಲ, ಯಾಕೆನ್ ಗೊತ್ತಿಲ್ಲ. ಓಕೆ ಸರ್, ಈಗ ನೀವು ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ ಅಂತ ಮಾತಾಡ್ತಾ ಇದ್ರಿ. ಒಂದ್ ಎಕ್ಸಾಂಪಲ್ ಅಂದ್ರೆ ಇವರು ಗೌರಿಗದ್ದೆ ವಿನಯ್ ಗುರುಜಿ ಏನಿದ್ರು, ಅವ್ರಿಗೆ ಗಿಫ್ಟ್ ಆಗಿ ಬಂದಿತ್ತು ಹುಲಿ ಚರ್ಮ ಅನ್ನೋದು. ಸೊ ಅವ್ರೇನಾದ್ರೂ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿದಾರಾ ಅಥವಾ ಅದಕ್ಕೇನಾದ್ರೂ ಪರ್ಮಿಷನ್ ತಗೊಂಡಿದಾರ? ಅವ್ರ ಹತ್ರನೇ ಇದೆಯಾ ಹೇಗೆ? ಈಗ ಗಿಫ್ಟ್ ಆಗಿ ಬಂದಂತ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು? ಏನೇ ಇದ್ರು ಟ್ರಾನ್ಸ್ಫರ್ಬಲ್ ಇಲ್ಲ. ಓಕೆ ಹಾ, ಈಗ ನನ್ನ ಹತ್ರ ಇತ್ತು, ಆದ್ರೂ ಅದು ಅಪರಾಧ ಅಂತ ಅಕ್ಸೆಪ್ಟ್ ಮಾಡಿದ ತಕ್ಷಣ ಅಪರಾಧನೇ. ಓಕೆ ಹಾ, ಇದು ಈಗ ನನ್ನ ಫ್ಯಾಮಿಲಿ ಒಳಗಿದೆ, ನಮ್ಮ ಅಪ್ಪ ನನಗ್ ಕೊಟ್ಟಿದ್ದಾರೆ, ನಾನ್ ನಮ್ಮ ಮಗನ್ ಕೊಡ್ತೀನಿ, ಅವನು ನಮ್ಮ ಮೊಮ್ಮಗ ಕೊಡ್ತಾನೆ, ವಿದಿನ್ ದ ಫ್ಯಾಮಿಲಿ ಇರುತ್ತೆ. ಇದನ್ನ ನಾನು ನಿಮ್ಗೂ ಕೊಡಂಗಿಲ್ಲ. ಓಕೆ ಹಾ, ಅಂದ್ರೆ ನಾನು ಆಲ್ರೆಡಿ ಪರ್ಮಿಷನ್ ತಗೊಂಡಿದ್ರು ನಾವ್ ಯಾರಿಗೂ ಕೊಡೋ ಹಾಗಿಲ್ಲ. ಓಕೆ, ನಾವು ಅದು ತಗೊಂಡು ನೀವು ಡಿಪಾರ್ಟ್ಮೆಂಟ್ ಕೇಳಿದ್ರು ಸೀಸ್ ಮಾಡ್ತಾರೆ. ನಿಮ್ ಬೇಡ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಬಿಡಿ. ಓಕೆ, ಈಗ ವಿನಯ್ ಗುರುಜಿ ವಿಚಾರಕ್ಕೆ ಬಂದ್ರೆ ಅವ್ರೇನಾದ್ರೂ ಹ್ಯಾಂಡ್ ಓವರ್ ಮಾಡಿದಾರ ಹೇಗೆ ಸರ್? ಅವ್ರು ಹೇಳಿರೋದು ವಾಪಸ್ ಕೊಟ್ಟಿದ್ದೀನಿ. ಯಾಕಂದ್ರೆ ಅವಾಗ ಒಂದ್ ಸ್ವಲ್ಪ ಅವ್ರ ಇದ್ದಾಗ ಸೋಷಿಯಲ್ ಮೀಡಿಯಾಗ ಶುರು ಆಯ್ತು ಅವ್ರ ಬಗ್ಗೆ. ಅವ್ರು ಹುಷಾರಾಗ್ಬಿಟ್ಟು ಪೇಪರ್ ಎಲ್ಲ ದಾಖಲೆಗಳು ಇಟ್ಕೊಂಡು ವಾಪಸ್ ಕೊಟ್ಬಿಟ್ರು ಅವ್ರು, ಇದು ಬೇಡ ಅಂದ್ಬಿಟ್ಟು. ಸೊ ಅವರು ಎಲ್ಲ ಅವರೆಲ್ಲ ಈಗ ಬೇರೆಯವ್ರಿಗೆ ಬಂದು ಪಾಠ ಹೇಳ್ಕೊಡ್ತಾರೆ, ವಿದ್ಯಾ ಬಹಳ ಇದಾಗ ಹೇಳ್ತಾರೆ. ಅವ್ರಿಗೆ ಗೊತ್ತಿರಲಿಲ್ಲ, ಸ್ವಲ್ಪ ಓದಕ್ಕಾಗಲ್ವಾ? ಸೊ ಈ ಕಾಂಟ್ ಸೇ ನನ್ಗೆ ಲಾ ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಸಪೋಸ್ ಟು ಬಿ ಅನ್ ಎಜುಕೇಟೆಡ್ ಸ್ವಾಮೀಜಿ, ಗುರುಜಿನೂ ಏನೋ. ಸೊ ಅದು ಎಸ್ಕೇಪೇ ಇಲ್ಲ ಅವ್ರಿಗೆ. ಅವ್ರು ಮಾಡಿರೋ ತಪ್ಪು, ಈ ಅಷ್ಟು ಅಕ್ಸೆಪ್ಟ್ ಇಟ್. ನಂಗೆ ಗೊತ್ತಿರ್ಲಿಲ್ಲ ನನಗಿದು ಅಂದ್ರೆ ಅದು ನೋ. ಯುವರ್ ಇಗ್ನೋರೆನ್ಸ್ ಆಫ್ ಲಾ ಡಸಂಟ್ ಮೀನ್ ದಟ್ ಯುವರ್ ಇದು ಇನ್ನೋಸೆಂಟ್. ಓಕೆ, ಜೊತೆಗೆ ಸರ್ ಇವಾಗ ಸೆಲೆಬ್ರಿಟಿಗಳಿಗೆ ನೋಟಿಸ್ ಮಾತ್ರ ಕೊಟ್ಟಿದ್ದಾರೆ, ವರ್ತೂರು ಸಂತೋಷ್ ಅವರನ್ನ ಅರೆಸ್ಟ್ ಮಾಡಿದ್ರು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಅಧಿಕಾರಿಗಳ ಒಂದು ದ್ವಂದ್ವ ನಿಲುವು ಬಗ್ಗೆ ಏನ್ ಹೇಳ್ತೀರಾ? ಅದು ಬಹಳ ದೊಡ್ಡ ತಪ್ಪು. ಈಗ ಒಂದು ಸಂತೋಷಿ ನೀವು ಹೋಗ್ಬಿಟ್ಟು ಬಿಗ್ ಬಾಸ್ ಮನೆಯಿಂದ ಎತ್ಕೊಂಡ್ ಬಂದಿದ ಮೇಲೆ ಅದೇ ರೀತಿ ನೀವು ಬೇರೆಯವ್ರಿಗೂ ತೋರಿಸ್ಕೋಬೇಕಾಯ್ತು. ಯಾಕಂದ್ರೆ ಎಲ್ಲರ ಹತ್ರನೂ ಇತ್ತು. ಆಮೇಲೆ ಈ ಸೋಷಿಯಲ್ ಮೀಡಿಯಾ ಶುರು ಆಗಿದೆ, ಎಲ್ಲ ಇದ್ದಿದ್ದು ಒರಿಜಿನಲ್ ಎಲ್ಲ ಹೋಗ್ಬಿಟ್ಟು ಡೂಪ್ಲಿಕೇಟ್ ಮಾಡಿ ಹಾಕೊಂಡು ಅದ್ರ ಬಗ್ಗೆ ಮಾತಾಡೋಣ ಆಮೇಲೆ. ಸೊ ಇದನ್ನ ಏನಾಗುತ್ತೆ ಅಂದ್ರೆ, ಈಗ ನೀವು ಜಗ್ಗೇಶ್ ವಿಷಯಕ್ಕೆ ಬನ್ನಿ. ಹೌದು, ಜಗ್ಗೇಶ್ ಅವರು ಹೇಳ್ತಾರೆ, ಅವರೇ ಹೇಳ್ಕೊತಿದ್ದಾರೆ, ನಮ್ಮ ತಾಯಿ ಕೊಟ್ಟಿದ್ದಾರೆ, ನಾವು ಹುಲಿ ತರ ಇರ್ಬೇಕು, ಪಾಪ ಅಡ್ಮಿಟ್ ಮಾಡಿದ್ದಾರೆ. ಹೌದು. ಎರಡನೇದಾಗಿ ಏನಾಗತ್ತೆ ಅಂದ್ರೆ, ಅವ್ರು ತೋರಿಸಿದಾಗ ಹುಲಿ ಉಗುರು ಸೀಸ್ ಮಾಡಿದಾಗ ನನಗೆ ಬಂದಿದ್ದ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇಂದ ಅದು ಉದುರ್ಕೋತಿದೆ. ಈಗ ನಮ್ಮ ಉಗುರು ಆರ್ಗ್ಯಾನಿಕ್, ಅದು ಉಗುರೆ. ಪ್ಲಾಸ್ಟಿಕ್ ಇದಾಗಲ್ಲ, ಡಿಜನರೇಟ್ ಆಗಲ್ಲ. ಇದು ಕಲರೇಷನ್ ಬೇರೆ ಆಗತ್ತೆ, ಆಮೇಲೆ ಪುಡಿ ಪುಡಿ ಹಾಕಕ್ ಶುರು ಆಗತ್ತೆ, ಸ್ವಲ್ಪ ಶ್ರಿಂಕು ಆಗತ್ತೆ. ಸೊ ಅದರಿಂದ ಅದು 100% ಜಗ್ಗೇಶದ್ದು ಜೆನ್ಯೂನೆ. ಸೊ ಅವ್ರು ನನ್ಗೆ 20 ವರ್ಷ ನಾನು ಇದ್ದಾಗ ಕೊಟ್ರು, ಈಗ 40 ವರ್ಷ ಆಗಿರ್ಬೋದು. ಬಟ್ ಈ ಹ್ಯಾಸ್ ನೋ ಎಸ್ಕೇಪ್. ಅವ್ರಿಗೂ ಅದೇ ರೂಲ್ ಅಪ್ಲೈ ಮಾಡ್ಬೇಕಾಯ್ತು. ಅವ್ರೇನು MP ಒಂದು ಮೆಂಬರ್ ಕಳ್ಸಿದಾರ ಹೇಗೆ ಸರ್? ಹೌದು, FSL ಕಳ್ಸಿದ್ದಾರೆ. ಬಟ್ ಏನಾಗತ್ತಂದ್ರೆ, ಈಗ ರವೀಂದ್ರ ಅಂತ ಒಬ್ಬರು ಆಫೀಸರು ಯಾರು ವರ್ತೂರ್ ಸಂತೋಷ್ನ ಹಿಡಿದಾಗ, ಅವರು ಒಂದು ಟ್ರೈನ್ಡ್ ಆಫೀಸರ್, ದೇಹರಾದೂನಲ್ಲಿ ಟ್ರೈನಿಂಗ್ ಮಾಡ್ಕೊಂಡ್ ಬಂದವ್ರೆ. CCMB ಇದೆ, ನಮ್ಮ ಸೆಂಟ್ರಲ್ ಇದು ಲ್ಯಾಬೊರೇಟರಿ ಹೈದ್ರಾಬಾದ್, ಅಲ್ಲೂ ಟ್ರೈನಿಂಗ್ ಮಾಡ್ಕೊಂಡ್ ಬಂದವ್ರೆ. ಸೊ ಅವ್ರಿಗೆ ಯಾವ್ದು ಜೆನ್ಯೂನು ಯಾವ್ದು ಇದನ್ನು ಗೊತ್ತಾಗ್ಬಿಡುತ್ತೆ. 100%. ನನಗೂ ಈಗ ನೀವು ತೋರಿಸಿದ್ರೆ 99% ನಾನು ಹೇಳ್ತೀನಿ, ನನಗಿರೋ ಲಿಟಲ್ ನಾಲೆಜ್ ಒಳಗೆ. ಪ್ಲಾಸ್ಟಿಕ್ ಏನು, ಪ್ಲಾಸ್ಟಿಕ್ ವಿಲ್ ನೆವರ್ ಡಿಜನರೇಟ್. ಸೊ ನೀವು ನೋಡಿ, ಕೆಲವರು ಹಾಕೊಂಡಿದ್ದಾರೆ. ನಿನ್ನೆ ಒಂದು ರೇಂಜ್ ಫಾರೆಸ್ಟ್ ಆಫೀಸರ್ ಕುತ್ತಿಗೆಗಾಗಿದೆ, ಅದು ಕಲರ್ ಹೋಗ್ತಾ ಇದೆ. ಇನ್ನೊಬ್ರು ಧನಂಜಯ ಸ್ವಾಮೀಜಿ ಅವ್ರದ್ದು ಕಪ್ಪಗಾಗ್ಬಿಡ್ತು. ಸೊ ಆ ತರ ಕಲರೇಷನ್ ಆಗುತ್ತೆ. ಇಟ್ ಇಸ್ ಆರ್ಗ್ಯಾನಿಕ್ ಮ್ಯಾಟರ್.
ಅದು ಡಿಜನರೇಟ್ ಆಗುತ್ತೆ. ಪ್ಲಾಸ್ಟಿಕ್ ವಿಲ್ ನೆವರ್ ಡಿಜನರೇಟ್, 100 years ಇರುತ್ತೆ. ಸೊ ಜಗ್ಗೇಶ್ ಬಗ್ಗೆ ನೀವು ನೋಡೋಕೆ ಹೋದ್ರೆ ಅವ್ರಿಗೆ ಯಾಕೆ ಸಂತೋಷ್ಗೆ ಒಂದು ರೂಲು, ಜಗ್ಗೇಶ್ಗೆ ಯಾಕೆ ರೂಲು? ಒಂದು MP ಅಂದಿದ್ಮೇಲೆ ಒಬ್ಬರು ಜವಾಬ್ದಾರಿ ಬೇಕು, ಪವರ್ ಬಂದಾಗ ರೆಸ್ಪಾನ್ಸಿಬಿಲಿಟಿ ಬೇಕು. ರೆಸ್ಪಾನ್ಸಿಬಿಲಿಟಿ ಬಂದಾಗ ಆ್ಯಂಡ್ ಈಸ್ ಅ ಲಾ ಮೇಕರ್ ಆ್ಯಂಡ್ ಅ ಲಾ ಬ್ರೇಕರ್. ಸೊ ಅವ್ರಿಗೆ ಆಕ್ಷನ್ ತಗೋಬೇಕಾಯ್ತು. ಸರ್ಕಾರ ಯಾಕೆ ಮಾಡಲ್ಲ ಅಂದ್ರೆ ಇದು ಪೊಲಿಟಿಕಲ್ ಇಶ್ಯೂ ಆಗುತ್ತೆ. ಇವ್ರ ಮೇಲೆ ಹೋದ್ರೆ ಅವ್ರು ಎಗರ್ಕೊಂಡ್ ಬರ್ತಾರೆ. ಆಗ್ಲೇ ಶುರು ಮಾಡ್ಬಿಟ್ಟವ್ರೆ. ಸರ್ ಈಗ ಓಕೆ, ಜಗ್ಗೇಶ್ ವಿಚಾರಕ್ಕೆ ಬಂದ್ರೆ ಸೊ ಅವ್ರಿಗೆ ಯಾವ ತರ ಶಿಕ್ಷೆ ಆಗತ್ತೆ? ಆಕ್ಟ್ ಏನ್ ಹೇಳುತ್ತೆ ಸರ್? ಆಕ್ಟ್ ಹೇಳೋದಂದ್ರೆ ಅವ್ರಿಗೆ ನೋಟಿಸ್ ಸರ್ವ್ ಆಗಿದ್ಮೇಲೆ, ಪ್ರೂವ್ ಆಗಿದ್ಮೇಲೆ ಅವ್ರಿಗೆ ಜೈಲ್ ಹಾಕ್ಲೇಬೇಕು. ಓಕೆ, ಎಷ್ಟು ವರ್ಷ ಏನು? ಶೂಟ್ ಮಾಡ್ದವ್ರಿಗೆ, ಬೇಟೆ ಆಡ್ದವ್ರಿಗೆ 3 ವರ್ಷದಿಂದ 7 ವರ್ಷದ ತರಕ್ ಕೊಡ್ತಾರೆ. ಓಕೆ, ಇವ್ರಿಗೆಲ್ಲ ಒಂದ್ ಜೈಲ್ಗೆ ಹೋದ್ರು ಬೇಲೇಬಲ್ ಇದು. ಓಕೆ, ಅಂತ ರೆಪ್ರಿಮೆಂಡ್ ಆಗ್ಲೇಬೇಕು. ಬಟ್ ಅಲ್ಲೇ ಅವ್ರು ಕೋರ್ಟ್ಗೆ ಹೋಗ್ಬಿಟ್ಟಿದ್ದಾರೆ, ಚಾಲೆಂಜ್ ಮಾಡಿದ್ದಾರೆ. ಸೊ ಒಂಥರ ಅವರು ಗೊತ್ತು ತೊಂದರೆ ಇದೆ ನನಗೆ ಅಂದ್ಬಿಟ್ಟು. ಸೊ ಅವರು ಒಂದು MP ಆಗ್ಬಿಟ್ಟು ಸ್ವಲ್ಪ ರೆಸ್ಪಾನ್ಸಿಬಲ್ ಇರಬೇಕು. ಆಮೇಲೆ ವರ್ಸ್ಟ್ ರಿಯಾಕ್ಷನ್ ಅಂದ್ರೆ ಅವರು ಅದೆಲ್ಲ ಸೀಸ್ ಆಗಿದ್ಮೇಲೆ ಒಂಥರ ಕೆಟ್ಟದಾಗೆ ಟ್ವೀಟ್ ಮಾಡಿದ್ದಾರೆ, ಕೊಚ್ಕೊಂಡು ಹೋಗಿ ಮಾಡ್ಕೊಂಡು ಹೋಗಿ. ಅದು ಒಂದು ಆ ಥರ ಒಂದು ಸೆಲೆಬ್ರಿಟಿ ಆ ಥರ ಹೇಳಿ ನಮಗೆ ಶಾಕ್ ಆಗಿದ್ದು ನೋಡ್ಬಿಟ್ಟು. ಫಾಲೋವರ್ಸ್ ಇರ್ತಾರೆ, ಅವ್ರು ಏನ್ ಹೇಳ್ಕೋತಾರೆ. ಈಗ ನಮ್ಮ ಟೈಗರ್ಗಳು ಸಾಯೋದೇನಕ್ಕೆ? ಈ ಸೆಲೆಬ್ರಿಟಿಗಳು ಲಾಕೆಟ್ ಹಾಕಿದ ತಕ್ಷಣ ಅವ್ರ ಫ್ಯಾನ್ಸ್ ಎಲ್ಲ ನಾನು ನಮ್ಮ ಬಾಸ್ ತರ ಹಾಕೋಬೇಕು, ನಮ್ಮ ಹೀರೋ ತರ ಹಾಕೋಬೇಕು ಅಂತ ಎಲ್ಲ ಕಡೆ ಹೋಗ್ತಾರೆ, ಹುಡ್ಕೊಂಡು ಹೋಗ್ತಾರೆ. ನೀವು ಟೈಗರ್ ಸಾಯಿಸ್ಲೇಬೇಕು, ಡಿಮಾಂಡ್ ಇರೋದು ಮಾರ್ಕೆಟ್ ಒಳಗೆ. ಅವ್ನಿಗೆ ಹೋಗಿ ಅವ್ನ ಪೋಚರ್ ಕಾಯ್ತಿರ್ತಾನೆ, ಅವ್ನಿಗೆ ದುಡ್ಡು ಬೇಕು. ಪಾಪ ಅವ್ರಿಗೆಲ್ಲ ಅಲ್ಲಿ ನೀವು ಕಾಡ್ ಕಡೆ ಹೋದ್ರೆ ಪಾಪ ಊರ್ ಜನಕ್ಕೆ ತೊಂದರೆ ಎಷ್ಟಿದೆ ಅಂದ್ರೆ ಅವ್ರಿಗೊಂದು ಹೊತ್ತು ಊಟ ಮಾಡೋದೇ ದೊಡ್ಡದವ್ರಿಗೆ. ಸೊ ಅವ್ರಿಗೆ ಏನಾಗತ್ತೆ, ಇಂಥ ಆಪರ್ಚುನಿಟಿ ಸಿಕ್ಕಿದಾಗ ಮಾಡ್ತಾರೆ. ಅದ್ರೊಳಗೆ ಹೇಳ್ಬೇಕಂದ್ರೆ ನಮ್ಮ ಇವರು ಉಲ್ಲಾಸ್ಕರ್ ಅಂತ ಅವ್ರ ಗ್ರೂಪ್, ವೈಲ್ಡ್ ಲೈಫ್ ಕನ್ಸರ್ವೇಷನ್ ಸೊಸೈಟಿ ಅವರೇ ದುಡ್ಡು ಕೊಡ್ತಾರೆ ಜನಕ್ಕೆ, ಹೋಗಿ ತಂದು ಬಂದು ಕೊಡಿ ಎಂದ್ಬಿಟ್ಟು ಸಿಕ್ಕಾಕೊಂಡಿದ್ದಾರೆ. ಅವ್ರದ್ದು ಕೇಸ್ ನಡೀತಿದೆ, 2015 ನಡೀತಿದ್ದೆ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದಕ್ಕೂ ಒಂದು ಇಲ್ಲ, ಅವ್ರ ಓನ್ ಆಫೀಸರ್ ಮೇಲೆ ಅವರು ಉಲ್ಟಾ ಕೇಸ್ ಹಾಕಿದ್ದಾರೆ. ಅದನ್ನು ಚಾಲೆಂಜ್ ಮಾಡಕ್ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಆಗ್ತಿಲ್ಲ. ಒಂದು ವರ್ತೂರ್ ಸಂತೋಷ್ ಒಂದು ಉಗುರು ಹಿಡ್ಕೊಂಡ್ ಬಂದಿದ್ಗೆ ಎಗರ ಆಡ್ಕೊಂಡು ಮಾಡಿದ್ರು. ಅಲ್ಲಿ ಉಲ್ಲಾಸ್ಕರನ್ ಗ್ರೂಪ್ ಅವರು ಆ ಇವ್ರಿಗೆ ಯಾರಿಗೆ ನಮ್ಮ ಲಿಂಗರಾಜ್ ಅಂದ್ಬಿಟ್ಟು CF ಅವರೇ ಸೀಸ್ ಮಾಡೋದು ಇದನ್ನ. ಅವ್ರಿಗೆ ಅವ್ರು ಭದ್ರಾಗಿದ್ದಾಗ ಇದೇ ಗ್ರೂಪ್ ಉಲ್ಲಾಸ್ಕರನ್ ಗ್ರೂಪ್ ಅವ್ರಿಗೆ, ಅಯ್ಯೋ ನಿಮ್ಮಂತ ಆಫೀಸರ್ ಎಂತವ್ರು, ಅಯ್ಯೋ ನಿಮ್ತವ್ರು ಬೇಕು ನಮಗೆ, ವಾಟ್ ಅ ಗ್ರೇಟ್ ಆಫೀಸರ್ ಅಂತಾರೆ. ಅವ್ರ ಜನನ ಹಿಡಿದಿದ ತಕ್ಷಣ ನೀವು ಒಂಥರ ಇದು ಕೆಟ್ಟ ಮನುಷ್ಯ, ನೀನ್ ಸರಿ ಇಲ್ಲ, ನೀನು ಅಂತ ನಿಂತದ್ದು ಅವ್ರಿಗೆ ಬೈಯೋದು. ಆಮೇಲೆ ಅವರೇ ಏನ್ ಮಾಡ್ತಾರೆ, ಅವ್ರು ಹಿಡ್ದಿದ್ದವನ್ನ ಕಳ್ಳರನ್ನ ಕಾಡೊಳಗೆ, ಆ ಹುಲಿ ಚರ್ಮ, ಹುಲಿ ಉಗುರು, MK ಎಲ್ಲ ಇದ್ದಿದ್ದು ಕಾಡೋಗಿ ಹಿಡ್ದಿದ್ದು ಪುಣಜೂರು ನಮ್ಮ BRT ಒಳಗೆ. ಏನ್ ಮಾಡ್ತಾರೆ, ಅವ್ರು ಆ ಹುಡುಗನ್ಗೆ ಯಾರು ಹಿಡಿದ್ರೋ ಅವ್ರು ಹೋಗ್ಬಿಟ್ಟು ಆಫೀಸರ್ ಮೇಲೆ ಕೇಸ್ ಹಾಕ್ತಾರೆ. ನಮ್ಮ ಮನೆಗೆ ಹಿಡಿಯಕ್ ಬಂದ್ರು, ನಂಗೆ ಹಿಡಿಯಕ್ ಬಂದಾಗ ನಮ್ಮ ಹೆಂಗಸರ ಮೇಲೆ ಕೈ ಇಟ್ಬಿಟ್ರು. ಸೊ ಮಾಲೆಸ್ಟೇಷನ್ ಕೇಸು ಹಾಕ್ಬಿಟ್ಟು ಒಂದು ಅಟ್ರಾಸಿಟಿ ಕೇಸ್ ಎಲ್ಲ ಹಾಕಿ ಅವ್ರಿಗೆ ಪಾಪ ಮೇಟಪಾಳ್ಯಂ ಕೋರ್ಟ್ಗೆ ಅವ್ರು ರೆಗ್ಯುಲರ್ ಆಗಿ ಹೋಗ್ಬೇಕು. ಇಲ್ಲಿ ಸೀನಿಯರ್ ಆಫೀಸರ್ಸ್ ಇದ್ದಾರೆ, ಅವರು ಸೀನಿಯರ್ ಆಫೀಸರ್ ಒಬ್ಬರು CCF ಇದು, ಅವ್ರಿಗೆ ಕರ್ನಾಟಕ ಗೌರ್ಮೆಂಟ್ ಸಾಥ್ ಕೊಡ್ಬೇಕು. ಆಮೇಲೆ ಅದು ಏನ್ ಮಾಡ್ತಾರೆ, ಇದು ಹುಳಿ ಬಂದ್ಬಿಟ್ಟು ಇದ್ರಾಗ ಹೊಡಿಯೋದು ಸತ್ಯಮಂಗಲಂ ಒಳಗೆ. ಇದು ತಮಿಳ್ನಾಡು ಟೈಗರು, ನೀವು ಕೋರ್ಟಾಗ ಹಾಕ್ತೀರಾ, ಚಾಮರಾಜನಗರ ಇದ್ದಿದ್ದು. ಅಲ್ಲಿಂದ ಏನ್ ಮಾಡಿದ್ರು, ನಿಮ್ದು ಇದು ಬರಲ್ಲ, ಜುರಿಸ್ಡಿಕ್ಷನ್ ಬರಲ್ಲ ಅಂದ್ಬಿಟ್ಟು ಮೆಡ್ರಾಸ್ ಹೈಕೋರ್ಟ್ಗೆ ಹೋಗ್ತಾರೆ. ಮೆಡ್ರಾಸ್ ಹೈಕೋರ್ಟ್ಗೆ ಬಹಳ ವರ್ಷ ತಲತ್ತೆ ಹಿಯರಿಂಗು. 2019 ಒಳಗೆ ಮೆಡ್ರಾಸ್ ಹೈಕೋರ್ಟ್ ಅದನ್ನ ಇನ್ಫ್ರಕ್ಚರ್ಸ್ ಅಂದ್ಬಿಟ್ಟು ಡಿಸ್ಮಿಸ್ ಮಾಡ್ತಾರೆ ಕೇಸ್, ಪೆಟಿಷನ್ನೇ. 2019, 2023 ಈಗ ನಾವು ಬರಿತಾನೆ ಇದೀವಿ, ದಯವಿಟ್ಟು ಅದನ್ನ ಫಾಲೋ ಮಾಡಿ. ಒಂದು ಟೈಗರ್ ಹೋಗಿದೆ, ಇಂಥ ದೊಡ್ಡ ಗ್ರೂಪ್ ತರಲೆಗಳು ಮಾಡಿದ್ದಾರೆ, ಅವ್ರಿಗೆ ಪನಿಷ್ಮೆಂಟ್ ಕೊಡಿ. ಇವ್ರು ಯಾಕೆ ಮಾಡ್ತಿಲ್ಲ? ನೀವು ಜಗ್ಗೇಶ್ನ ಹಿಡಿತೀರಾ, ನೀವು ದರ್ಶನ್ ಮೇಲೆ ಇದು ಮಾಡ್ತೀರಾ, ಒಂದು ನಿಖಿಲ್ಕುಮಾರಸ್ವಾಮಿಗೆ ಹಿಡಿತೀರಾ, ಒಂದು ವರ್ತೂರ್ಗೆ ಹಿಡಿತೀರಾ, ದೊಡ್ಡ ದೊಡ್ಡ ತಲೆಗಳನ್ನ ಹಿಡಿ. ಅವರೆಲ್ಲ ಮಾಡ್ತಿರೋದು ಇದೆಯಲ್ಲ. ಏನಕ್ಕೆ ಮಾಡ್ತಾರೆ ಅಂದ್ರೆ, ಈಗ ನಾನು ಒಬ್ಬ NGO, ನನಗೆ ದುಡ್ಡು ಬೇಕು, ನನಗೆ ಬರೋದೆಲ್ಲ ಫಾರಿನ್ ಫಂಡ್ಸ್, ಡೋನರ್. ಸೊ ನಾನು ಇಲ್ಲಿ ಏನಾದ್ರು ತೋರಿಸ್ಬೇಕಾ, ಕೆಲಸ ಮಾಡ್ತಿದ್ದೀನಿ ಡೋನರ್ಗೆ, ಅವ್ರಿಗೇನೋ ನಾನು ಒಂದು ಟೈಗರ್ ಪೋಚರ್ನ ಹಿಡ್ದೀನಿ ಅಂದ್ರೆ ಅವ್ರು ನಮ್ಗೆ ದುಡ್ಡು ಕಳಿಸ್ತಾರೆ. ಇಲ್ಲಿ ನಾನು 5 ಲಕ್ಷ ಕೊಡ್ತೀನಿ ಯಾರಿಗೋ, ತಗೊಂಬರೋ ಒಂದು ಟೈಗರ್ ಅಂದ್ಬಿಟ್ಟು, ಯಾರನ್ನ ಹಿಡ್ಕೊಂಬ, ಟೈಗರ್ ಅಂತ ತರಬೇಡ, ಯಾರ ಪೋಚರ್ನ ತಗೊಂಬ ವಿತ್ ಮೆಟೀರಿಯಲ್. ಸೊ ಇವ್ರೇನ್ ಮಾಡ್ತಾರೆ, ಹುಡ್ಕೊಂಡು ಹೋಗ್ತಾರೆ, ಸಿಕ್ಕಲ್ಲ. ಆ ಹುಡುಗಿ ಕೊನೆ ಇವ್ರು ಕೇಳ್ತಿರ್ತಾರೆ ಏನಾಯ್ತು ಅಂದ್ಬಿಟ್ಟು, ಇವ್ರು ಹೋಗಿ ಇನ್ನೊಬ್ರಿಗೆ ದುಡ್ಡು ಕೊಡ್ತಾರೆ. ಅವ್ರು ಹೋಗಿ ಡಮ್ಮನ್ನು ಹೊಡೆದ್ಬಿಟ್ಟು ತಗೊಂಬಂದು ಕೊಡ್ತಾರೆ.
ಆಮೇಲೆ ಅವರೇ ಸಿಗಾಕೊಳ್ಳೋದು. ಇವರೆಲ್ಲ ಬಚಾವ್ ಆಗಿರ್ತಾರೆ. ಹೌದು. ಈಗ ನಮ್ ಇದ್ರೊಳಗೂ ತಗೊಳ್ಳಿ, ನಮ್ಮ ಬಂದಿಪುರಾಗ ಆಯ್ತಲ್ಲ, ಅಲ್ಲಾಗಿದಾಗ ಒಬ್ಬ ಇನ್ಫಾರ್ಮರ್ ಇದ್ದಾನೆ, ಅವನೇ ಈ ಕೇಸ್ ಮಾಡಿರೋದು, ಅವನ ಬಗ್ಗೆ ಬರ್ತೀವಿ. ಅವನೇ ಯಾರಿಗೋ ದುಡ್ಡು ಕೊಟ್ಟು 2 ಟೈಗರ್ ಹೋಯ್ತು. ಆಯ್ತಾ? ಆ ಥರ ಮಾಡಿಕೊಂಡು 2 ಟೈಗರ್ಸ್ ಸೆತ್ತೋಯ್ತು ಅಂದ್ಬಿಟ್ಟು ಇನ್ವೆಸ್ಟಿಗೇಷನ್ ಆಗಿದ್ಮೇಲೆ ಟೈಗರ್ ಅಲ್ಲಿ ಸ್ಕಿನ್ನು BRT ಹತ್ರ ಸಿಕ್ತು, ಚಾಮರಾಜನಗರ ಒಳಗೆ. ಅದ್ ಯಾರನ್ನ ನೋಡಿದ್ರೆ ಈ ಗೋಪಾಲಸ್ವಾಮಿ ಬೆಟ್ಟದ ಹತ್ರ ಗೋಪಾಲಪುರಂ ಅಂತಿದೆ, ಗೋಪಾಲಪುರ, ಅಲ್ಲಿ ಜನ ಅಂತ ಹೇಳಿದ್ರೆ ಅವ್ರನ್ನ ಹಿಡ್ಕೊಂಡ್ ಬಂದಾಗ ಆಫೀಸ್ಗೆ, ಬಂದಿಪುರ ಆಫೀಸರ್ಗೆ, ಈ DFO ಒಬ್ರು ಪಾಪ ಕೋಪದಿಂದ ಏನ ಹಿಂಗ್ ಮಾಡಿದ್ರೆ ಅಂದ್ಬಿಟ್ಟು, ಎಲ್ಲಿ ಇದೆ ಟೈಗರ್, ಯಾರು ನಿಮ್ಗೆ ದುಡ್ಡು ಕೊಟ್ಟಿದ್ದಂದ್ರೆ ಅವ್ನು ಬಾಯ್ ಬಿಡ್ತಿರ್ಲಿಲ್ಲ, ಓಡಿದ್ರು. ಅವನಿಗೆ ಎಪಿಲೆಪ್ಸಿ ಫಿಟ್ಸ್ ಪಾರ್ಟಿ, ಅಲ್ಲೇ ಬೆಸತ್ತ. ಸೊ ಆ ಕೇಸ್ ಅದನ್ನ ಏನು ಮಾಡಕ್ ಹೋಗ್ಲಿಲ್ಲ ಅವರು. ಬಟ್ ಈ ಇನ್ಫಾರ್ಮರು ಅದ್ರೊಳಗೆ ಆಕ್ಟಿವ್, ಎಲ್ರಿಗೂ ಗೊತ್ತಿದೆ. ಒಂದ್ ದಿವಸ ದೇವ್ರ ಪಾಠ ಕಳಿಸ್ತಾರೆ. ಇವರೆಲ್ಲ ಇನ್ಫಾರ್ಮ್ ಮಾಡ್ಬೇಕಾರೆ, ಇವರೇ ಇದುಗಳು ಮಾಡ್ತಿರ್ಬೇಕಾರೆ ಟೈಮ್ ಬರುತ್ತೆ. ನಾವು ನೋಡ್ತಾ ಇದೀವಿ ಎಷ್ಟು ದಿನ ನಡೆಯತ್ ನೋಡೋಣ ಈ ನಾಟಕಗಳು ಅಂದ್ಬಿಟ್ಟು. ಸೊ ಇದೇನಾಗಿದೆ ಅಂದ್ರೆ NGOs ಅದು ಸೇಮ್. ಈ ದೊಡ್ಡ ವ್ಯಕ್ತಿಗಳು, ಈ ಸಂಜಯ್ ಗುಬ್ಬಿ ತಗೊಳ್ಳಿ, ದೊಡ್ಡ ಬಯಾಲಜಿಸ್ಟ್ ಅಂತಾರೆ, ಅವರೇ ಹೋಗ್ಬಿಟ್ಟು ಬಂದಿಪುರ ಒಳಗೆ ಕಾಡ್ ಮಧ್ಯ ಎಲಿಫೆಂಟ್ ಕಾರಿಡಾರ್, ಅಲ್ಲಿ ನಿಮ್ದು ಜಾಗ ಇತ್ತು, ನಿಮ್ದನ್ನ ಎಪ್ಸ್ತಾರೆ. ಎಲಿಫೆಂಟ್ ಕಾರಿಡಾರ್ ಒಳಗೆ ಇದ್ದೀರಾ ನೀವು ಅನ್ಬಿಟ್ಟು ನಿಮ್ ಜಾಗ ಖಾಲಿ ಮಾಡ್ಬಿಟ್ಟು ಅದ್ ಪಕ್ಕನೆ 300 ಮೀಟರ್ ಅವರೇ ಕಡಿಸ್ತಾರೆ. ಆಮೇಲೆ ಅಲ್ಲಿ ಎದುರಿಗೆ ಒಂದು ವಾಟರ್ ಹೋಲ್ ಇದೆ, ನೀರ್ ಕುಡಿಯೋ ಜಾಗ ಪ್ರಾಣಿಗಳಿಗೆ, ವನ್ಯಜೀವಿಗೆ, ಆನೆ, ಚಿರತೆ, ಹುಳಿ, ಕರಡಿ, ಎಮ್ಮೆ ಎಲ್ಲ ಬರುತ್ತೆ ಅಲ್ಲಿ ಕುಡಿಯೋಕ್ಕೆ. ಅಲ್ಲಿ ಇವರು ಅವ್ರ ಮನೆಯಿಂದ 30 ಮೀಟರ್ಗೆ ಅಲ್ಲಿದೆ, ಅಲ್ಲಿ ಕಟ್ಸಿದ್ದಾರೆ. ಇವ್ರಿಗೆಲ್ಲ ಬುದ್ಧಿ ಬೇಡವಾ? ಬೇರೆಯವ್ರ ಬುದ್ಧಿ ಹೇಳ್ತಾರೆ, ನಿಮ್ ಜಾಗನ ಖಾಲಿ ಮಾಡಿಸ್ತಾರೆ. ಇವಾಗ ಇವ್ರು ಮಾಡಿದ್ರಿಂದ ಈಗ ಗಣೇಶ್ ಒಬ್ರು ಕಟ್ಕೊಂಡ್ ಬರ್ತಿದ್ದಾರೆ ಕಾಡೊಳಗೆ. ಇವತ್ ಬೆಳಿಗ್ಗೆ ನಂಗೆ ನ್ಯೂಸ್ ಬಂದಿದೆ, ಯಾರೋ ಒಬ್ಬ WWF ಅಂದ್ಬಿಟ್ಟು, ಅವನು ಇದು ನೋಡಿ NGO, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್, ಅವನ ಯಾರೋ ಹುಡುಗ ರಾಹುಲ್ ಅಂದ್ಬಿಟ್ಟು, ಅವನ ಹತ್ರ ಸಂಜೆ ಗುಬ್ಬಿ ಎದುರಿಗೆ ಜಾಗ 6 ಎಕರೆ 18 ಗುಂಟೆ ಇದೆ, ಅವನು ಮನೆ ಕಟ್ಸ್ತೀನಿ ಬಂದಿದ್ದಾನೆ. ಸೊ ಈಗ ನಮ್ಗೆ ಏನಾಗತ್ತೆ, ಈ ಕಡೆ ಒಂದು ಮಾನವ ವನ್ಯಜೀವಿ ಸಂಘರ್ಷ ಜಾಸ್ತಿ ಆಗ್ತಿದೆ ದಿನ. ಸೊ ಈ ತರ ಇವ್ ಜನ ಹೋಗ್ಬಿಟ್ಟು ಮನೆ ಕಟ್ಕೊಂಡು ಅವ್ರು ಇದು ಮಾಡ್ಕೊಂಡ್ರೆ, ಫೆನ್ಸ್ ಮಾಡ್ಕೊಂಡ್ರೆ ಪ್ರಾಣಿಗಳೆಲ್ಲ ಹೋಗುತ್ತೆ, ಊರ್ಗ್ ಬಂದೇ ಬರುತ್ತೆ. ರೈತರಿಗೆ ತೊಂದ್ರೆ, ರೈತರು ಪಾಪ ಮುಂಚೆನೆ ತೊಂದರೆ ಒಳಗಿದ್ದಾರೆ, ಅವ್ರಿಗೆ ಇನ್ನ ತೊಂದ್ರೆ. ಸೊ ಇದು ನಾನು ಹೇಳ್ತಾ ಇರೋದು ಗೌರ್ಮೆಂಟ್ಗೆ ಅಲ್ಲೇ ಬರ್ದಿದ್ದೆ ನಾನು, ಬೊಮ್ಮೆಯವ್ರಿಗೂ ಬರ್ದಿದ್ದೆ ನಾನು. ಫೆಬ್ರವರಿ ಒಳಗೆ ಫುಲ್ ಡೀಟೇಲ್ಸ್ ಕೊಟ್ಟು ಕಳಿಸಿದೆ. ಈ ತರ ಎಲ್ಲ ಬೆಂಗಳೂರು ಕಡೆಯಿಂದ ಬಂದು ಟೆಕ್ಕಿಗಳೆಲ್ಲ ಜಾಗಗಳು ತಗೋತಿದ್ದಾರೆ. ಮುಂದೆ ಈಗಲೇ ಜಾಸ್ತಿ ಆಗ್ತಿದೆ ಮಾನವ ವನ್ಯಜೀವಿ ಸಂಘರ್ಷ, ಇನ್ನ ಜಾಸ್ತಿ ಆಗತ್ತೆ, ಈಗಲೇ ಸ್ವಲ್ಪ ಆಕ್ಷನ್ ತಗೊಳ್ಳಿ ಅಂದ್ಬಿಟ್ಟು. ಸೊ ಇವ್ರಿಗೂ ಬರ್ತಿದ್ದೀನಿ, ಸಿದ್ದರಾಮಯ್ಯವ್ರಿಗೂ ಬರ್ದಿದ್ದೀನಿ, ನಮ್ಮ ಈಶ್ವರ್ ಖಂಡ್ರೆ ಅವ್ರಿಗೂ ಬರ್ದಿದ್ದೀನಿ ನಾನು. ಬಟ್ ಏನ್ ಮಾಡಕ್ ಆಗ್ತಿಲ್ಲ ಅವ್ರ ಕೈಗೆ, ಎಲ್ಲ ತಗೊಂಡ್ಬಿಟ್ಟಿದ್ದಾರೆ ಜಾಗ ಅಂಡ್ ಎಲ್ಲ ಸೌಕರ್ಯಗಳು. ಇವ್ರಿಗೆಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ ಬೇಡವಾ? ಅಲ್ಲಿ ರೈತರು ಪರದಾಡ್ತಿದ್ದಾರೆ. ಫಸ್ಟ್ ಮಳೆ ಇಲ್ಲ, ಮಳೆ ಜಾಸ್ತಿ ಬಂದು ಬೆಳೆಯೋದು ಹೋಗ್ತಿದೆ, ಬರ ಅಂದು ಒಂದ್ ಕಡೆ ಜಾಸ್ತಿ ಮಳೆ ಬಂದ್ರೆ ಎಲ್ಲ ಹೋಯ್ತು. ಅವರೆಲ್ಲ ಅಂತ ಸಿಚುವೇಶನ್ ಇರ್ಬೇಕು. ಇವ್ರು ಬಂದ್ಬಿಟ್ಟು ಅವ್ರಿಗೆ ಇನ್ನ ಕಷ್ಟ ಕೊಡಕ್ ಬರ್ಬೇಕಾ? ಓಕೆ, ಕೆಲವರು ನಾವು ಮಾರ್ಕೊಂಡ್ಬಿಡ್ತೀವಿ, ಜಾಗ ಮಾರ್ತಾರೆ, ಪಾಪ ಅವ್ರಿಗೆ ಯಾವ್ದು ವಿಧಿ ಇಲ್ಲ, ಏನು ಬರ್ತಿಲ್ಲ ಅಂದ್ಬಿಟ್ಟು. ಬಟ್ ಇವರು ಅವ್ರಿಗೆ ದುಡ್ಡು ಬರುತ್ತೆ, ಬಟ್ ಇವ್ರುಗಳು ಮಾಡೋದು ಯಾಕೆ? ಇವರೆಲ್ಲ ಇಷ್ಟೆಲ್ಲ ಎಜುಕೇಟೆಡ್, ಎಲ್ಲ ಎಜುಕೇಟೆಡ್. ಸಂಜೆ ಗುಬಿನೇ ತಗೊಳ್ಳಿ, ಮಾತಾಡ್ತಾರೆ, ಬರೀತಾರೆ, ಅವರೇ ಹೋಗಿ ಮಾಡಿದ್ರೆ ಬೇರೆ ಯಾಕೆ ಮಾಡಬಾರ್ದು? ಅವ್ನು ರಾಹುಲ್ ಈಗ WWF ಅಂತ, ಅವನು ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್, ಅವರು NGO, ನಮ್ಮ ಸಂಜೆ ಗುಬ್ಬಿ NGO. ಸೊ ಬೇರೆ NGOಗಳೇ ಹೋಗ್ಬಿಟ್ಟು ಅಲ್ಲಿ ಕಟ್ಕೊಂಡ್ಬಿಟ್ಟು ಅವ್ರು ಡ್ರಾಮಾ ಮಾಡ್ಕೊಂಡು ಕೂತ್ಕೋಬೇಕಾ? ಸೊ ಎಲ್ಲೋ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ವಿ ಹ್ಯಾವ್ ಟು ಸ್ಟಾಪ್ ದಿಸ್, ಬಟ್ ಗೌರ್ಮೆಂಟ್ ಇಸ್ ಹೆಲ್ಪ್ಲೆಸ್. ಯಾಕಂದ್ರೆ ಕೋರ್ಟ್ ಇದೆ, ಕಟ್ಟಿದ ಮೇಲೆ ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಎಲ್ಲೋ ಒಂದ್ ಕಡೆ ನಾನು ಗಣೇಶ್ ಅವರು ಬೇಜಾರಾಗಿತ್ತು ನಮಗೆ, ಪಾಪ ಅವರು ಅಷ್ಟೆಲ್ಲ ಮಾಡ್ಬಿಟ್ಟು ಹೆಸರು ತಗೊಂಡು ಅಲ್ಲೇ ಹೋಗಿ ಕಟ್ಟಬೇಕಾ? ಎಲ್ಲಾರು ಕಟ್ಕೋಬೋದಾಯ್ತು. ಬಟ್ ಅವ್ರದಾದ್ರೂ ಸ್ವಲ್ಪ ಸಂಜೆ ಗುಬ್ಬಿ ಕಾಡೊಳಗಿದೆ, ಇವ್ರದಾದ್ರೂ ಕಾಡು ಸ್ವಲ್ಪ ಆ ಕಡೆ ಸೈಡ್ ಹೋಗಿದೆ, ಅಲ್ಲಿ ಜಾಸ್ತಿ ಏನಿಲ್ಲ ಗಣೇಶ್ ಜಾಗ ಅವಳಿಗೆ, ಅಷ್ಟು ಏನೋ ಅನ್ಬೋದು. ಬಟ್ ಗುಬ್ಬಿ ಮಾಡಿರೋದು ಇಸ್ ಒಂಥರ ಇಟ್ ಇಸ್ ಡಿಫೀಟಿಸ್ಟ್ ಅಂತ ಹೇಳ್ಬೇಕು. ಎಂಟೈರ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ಗೆ ಅದೊಂಥರ ಒತ್ತಡ ಆದಂಗೆ. ಈಗ ಏನ್ ಹೇಳ್ತಾರೆ, ನಾವೆಲ್ಲ ಹೂವ ಅಂತೆ, ನಮ್ಗೇನು ಗೊತ್ತಿಲ್ಲ, ಬಾಯ್ ಪಡ್ಕೋತೀವಂತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನು ಗೊತ್ತಿಲ್ವಂತೆ.
ಅವ್ರು ಏನೇನು ಹೇಳ್ತಾರಂತೆ, ಗೌರ್ಮೆಂಟಿಗೆ ಏನು ಗೊತ್ತಿಲ್ಲ ಅಂದ್ಬಿಟ್ಟು ಒಂದು ಆರ್ಟಿಕಲ್ ಬರೀತಾರೆ. ಓಕೆ ನಾನು ಹೇಳಿದೆ ಬರ್ಕೊಳ್ಳಿ, ಬಟ್ ಮಾಡಿರೋದು ತಪ್ಪೇ ತಾನೆ. ಹೌದು. ನೀವು ನಮ್ಮೆಲ್ಲ ಕಲ್ಲು ಹೊಡಿ, ಬಟ್ ನೀನ್ ಮಾಡಿರೋದು ತಪ್ಪು, ಅದು ಒಪ್ಕೋಬೇಕು. ಸೊ ಇಂಥವ್ರು ಇದ್ದಾರೆ. ಉಲ್ಲಾಸ್ಕರ್ ಅಂತ ಒಂದು ಕಡೆ, ಈ ಕಡೆ ಒಂದು ಸಂಜಯ್ ಗುಬ್ಬಿ, ಈಗ WWF, ಇವ್ರದ್ದು ಮಾಫಿಯಾ. ಇನ್ನೊಬ್ರು ಅದಕ್ಕೆ ಜಾಯ್ನ್ ಆಗ್ತಾರೆ. ಎಲ್ಲ ಒಂದು ಮಾಫಿಯಾ. ಈ ಮಾಫಿಯಾನ ನಾವು ನಿಲ್ಲಿಸ್ಬೇಕು. ಅದು ನಿಲ್ಲಿಸ್ಬೇಕಂದ್ರೆ ಜನ ಸೇರ್ಬೇಕು.